ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ಶ್ವೇತಾ, ಮೈಸೂರಿಂದ. ಎಲ್ಲರಿಗೂ ಜ್ಯೋತಿರ್ಭೀಮೇಶ್ವರ ವ್ರತದ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ನಿಮ್ಮ ಪತಿಗೆ ಆಯುರಾರೋಗ್ಯ, ಆಯಸ್ಸು, ಭೀಮಂತರ ಶಕ್ತಿ, ಆರೋಗ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ಪೂಜೆ ಮಾಡಿರ್ತೀರಾ ಅಂತ ಅನ್ಕೋತೀನಿ. ನಂದು ಪೂಜೆ ಕೂಡ ಆಯಿತು. ಸೊ ನಾನು ವ್ರತದ ದಾರ ಕೂಡ ಕಟ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಮಾವಾಸ್ಯೆ ಇವತ್ತು. ಸೊ ಎಲ್ಲ ಕೆಲಸ ಮುಗೀತು. ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನಾಯಿತು ಹ್ಯಾಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಒಂದು ಕಾಟನ್ ಸ್ಯಾರಿ ವೇರ್ ಮಾಡಿದ್ದೀನಿ. ಸಿಂಪಲ್ಲಾಗಿ, ಏನೂ ಅಂಥ ಗ್ರ್ಯಾಂಡ್ ಏನಿಲ್ಲ. ಸಿಂಪಲ್ಲಾಗಿ ಪೂಜೆ ಮನೇಲಿ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ಹಣ್ಣು ಕಾಯಿ ಚಚ್ಚಿ, ಕಾಯಿನ ನೆಲಕ್ಕೆ ಚಚ್ಚಿ, ನಿಮ್ಮ ಪತಿದೇವರು ಬುಂಡೆಗೆ ಚಚ್ಚಬೇಡಿ. ಸಿಂಪಲ್ಲಾಗಿ ಮನೇಲಿ ಪೂಜೆ ಕೂಡ ಆಯಿತು. ಎಲ್ಲರಿಗೂ ಜ್ಯೋತಿರ್ಭೀಮೇಶ್ವರ ವ್ರತದ ಶುಭಾಶಯಗಳು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ, ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಟೈಮ್ ಬಂದು 9 ಗಂಟೆ. ಎಲ್ಲ ಕೆಲಸ ಮುಗೀತು. ಮಕ್ಕಳು ಸ್ಕೂಲ್ಗೆ ಹೋದರು. ತಿಂಡಿಗೆ ಶಾವಿಗೆ ಮಾಡಿದ್ದೆ, ಶಾವಿಗೆ ಮತ್ತು ಶಾವಿಗೆ ಕೀರು. ಸೊ ಅವರು ತಿಂದು ಬಾಕ್ಸ್ ಕಟ್ಕೊಂಡು ಹೊರಟರು. ಸೊ ಈಗ ನಾನು ಸತೀಶ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಮಾವಾಸ್ಯೆ ಅಲ್ವಾ, ಅವ್ರಿಗೆ ಫ್ರೀ ಇಲ್ಲ ಇವತ್ತು. ಅವರ ಅಡುಗೆ ಸಂಘದ, ಕ್ಷೇಮಾಭಿವೃದ್ಧಿ ಸಂಘದ ಮೀಟಿಂಗ್, ವಾರ್ಷಿಕ ಫಂಕ್ಷನ್, ವರ್ಷಕ್ಕೆ ಒಂದ್ಸಲಿ ಮಾಡ್ತಾರಲ್ಲ, ಆ ಫಂಕ್ಷನ್ ಇದೆ. ಅವರು ಕೂಡ ಬ್ಯುಸಿ, ಕೆಳಗಡೆ ಕೂಡ ಕೆಲಸ ಇದೆ. ಸೊ ಬೇಗ ಬೇಗ ಹೊರಡ್ತೀನಿ. ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲರಿಗೂ ಜ್ಯೋತಿರ್ಭೀಮೇಶ್ವರ ವ್ರತ ಶುಭಾಶಯಗಳು. ನಿಮ್ಮ ಗಂಡಂದರು ಆಯುರ ಆರೋಗ್ಯ ಆಯಸ್ಸಿಂದ ಚೆನ್ನಾಗಿರಲಿ, ಸಮೃದ್ಧಿ ಹೊಂದಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ನಾನು ನಿಮಗೆ ಹಿಂದಿನ ದಿನ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾ ಇದ್ದೀನಿ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಗಂಜಿ ಮಾಡಿ, ಹಾಲು ಮಾಡಿ, ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ. ಸೊ ಬೇಗ ಬೇಗ ಹಾಕಿ ಬಿಸಿನೀರೆಲ್ಲ ಕಾಯಿಸಿ ಡಬ್ಬಿಗೆ ಹಾಕಿ, ಯಾಕೋ ಚಾರುಗೆ ನೆಗಡಿ ಕೆಮ್ಮಲು ಆಗಿಬಿಟ್ಟಿದೆ. ಸೊ ಬಿಸಿನೀರೆಲ್ಲ ಕಾಯಿಸಿ ಡಬ್ಬಕ್ಕೆ ಹಾಕಿ, ಅವಳು ವಾಟರ್ ಬಾಟ್ಲೆಲ್ಲ ಹಾಕಿರೋದು ಯಾವುದೂ ಕುಡಿಯೋಲ್ಲ ವಾಟರು. ಎಲ್ಲ ಮಕ್ಕಳು ಹೀಗೆ ಅಂತ ಅನಿಸುತ್ತೆ. ಸೊ ನಲ್ಲಿ ನೀರು ಹಿಡ್ಕೊಂಡು ಕುಡಿದ್ಬಿಡ್ತಾಳೆ. ಬೆಳಗ್ಗೆ ಹೊತ್ತು ಎಷ್ಟು ಕೆಲಸ ಇರುತ್ತೆ ಅದು ನಿಮಗೇ ಗೊತ್ತು. ಇದ್ರ ಜೊತೆ ವಿಡಿಯೋ ಶೂಟ್, ಎಡಿಟ್, ಮನೆ ಕೆಲಸ, ಮಕ್ಳಿಗೆ ತಿಂಡಿ ಕೊಡೋದು, ಡಬ್ಬಿ ಕಟ್ಟೋದು, ನಿಜಕ್ಕೂ ಒಂದು ಟೈಮ್ ಸುಸ್ತಾಗತ್ತೆ. ಆದರೂ ಮಾಡಲೇಬೇಕಲ್ವಾ. ಸೊ ಏನೋ ಒಂದು ಕೆಲಸ ಜವಾಬ್ದಾರಿ ಅಂತ ತೊಗೊಂಡ್ಬಿಟ್ಟಿದ್ದೀವಿ. ಅರ್ಧಕ್ಕೆ ನಿಲ್ಸೋಕ್ಕಂತೂ ಆಗಲ್ಲ. ಚಪಾತಿ ಮಾತ್ರ ಸೂಪರಾಗಿ ಬರ್ತಾಯಿತ್ತು. ಬಿಸಿ ಬಿಸಿ ಕೈಯಲ್ಲಿ, ಚಮಚದಲ್ಲಂತೂ ತೆಗಿಯೋಕ್ಕಾಗಲಿಲ್ಲ. ಕೈಯಲ್ಲಿ ತೆಗಿಯೋಕ್ಕೋದ್ರೆ ಕೈ ಬೇರೆ ಸುಟ್ಕೊಂಡೆ. ಏನೂ ಮಾಡೋಕ್ಕಾಗಲ್ಲ, ಹರಿಬರಿ. ಎಲ್ಲರ ಅಡುಗೆ ಮನೇಲೂ ಈ ಥರ ನಡೀತಾ ಇರುತ್ತೆ. ಬೇಗ ಬೇಗ ಹಾಕ್ಬಿಟ್ಟು ನಾನು ಡಬ್ಬಿ ಕಟ್ಟು ಚಾರಿಗೆ ತಿಂಡಿ ಕೊಟ್ಟು ವಿಕ್ಕಿ ಟ್ಯೂಷನಿಗೆ ಹೋಗಿದ್ದೆ. ಎಲ್ಲ ಕೆಲಸ ಮುಗಿಸ್ಬೇಕಾಗಿತ್ತು. ನನಗೆ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಒಂದು ಟೈಮು ನಿಜವಾಗ್ಲೂ. ಸೊ ಅಷ್ಟೊಂದು ಕೆಲಸ ಇರುತ್ತೆ. ಅವಳಿಗೂ ತಿಂಡಿ ಕೊಟ್ಟು ಎಲ್ಲ ಕೆಲಸ ಮುಗಿಸಿ ಮನೇಲಿ ವಾರ ಪೂಜೆ ಎಲ್ಲ ಮಾಡಿ ನಾನು ಕೂಡ ಟೆಂಪಲ್ಗೆ ಹೋಗಬೇಕಾಗಿತ್ತು. ಎಷ್ಟೇ ಕೆಲಸ ಇರಲಿ, ಎಷ್ಟೇ ಬ್ಯುಸಿ ಇರಲಿ, ನನ್ನ ದೈನಂದಿನ ಕರ್ತವ್ಯ ದೇವಸ್ಥಾನಕ್ಕೆ ಹೋಗು, ಮನೆಗೆ ಬಾ, ಮನೇಲಿ ಪೂಜೆ ಮಾಡು, ಇದೆಲ್ಲ ರೆಗ್ಯುಲರಾಗಿ ನಾನು ಮಾಡೇ ಮಾಡ್ತೀನಿ. ಏನಕ್ಕಪ್ಪ ಅಂತಂದರೆ ಇವತ್ತು ನಂದು ಏನು ಜ್ಯುವೆಲ್ರಿ ಇಟ್ಕೊಂಡಿರ್ತೀನಿ ಕಬೋರ್ಡ್, ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಮಕ್ಕಳು ಹೋದ್ಮೇಲೆ ಇನ್ನು ನನ್ನ ಮನೆ ಒಳಗಡೆ ಕೆಲಸ ಮಾಡ್ಕೊಳ್ಳೋದು ಅಷ್ಟೇ ಅಲ್ವಾ. ಸೊ ಮಾಡ್ಕೊಳ್ಳೋಣ ಅಂತ ಹೇಳಿ ಟೆಂಪಲ್ಗೂ ಕೂಡ ಬಂದು ಮಹಾಮಂಗಳಾರತಿ ಮಾಡಿಸ್ಕೊಂಡು, ಅರ್ಚನೆ ಮಾಡಿಸ್ಕೊಂಡು, ರಸಾಯನ ಕೊಡ್ತಾರೆ, ಸ್ವಲ್ಪ ತಿಂದ್ಕೊಂಡು ಮನೆಗೆ ಬಂದ ತಕ್ಷಣ ಸತೀಶ್ಗೆ ತಿಂಡಿ ಕೊಟ್ಟು, ಯಾಕಿವತ್ತು ಕಬೋರ್ಡೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ, ನಂದು ಡಾಲ್ಫಿನ್ದು ಡಾಲರಲ್ಲಿ ಡೈಮಂಡ್ ಇತ್ತಾಯ್ತಾ. ಅದು ಡೈಮಂಡ್ದೇ ಅಂತಲೇ ಕೊಟ್ಟಿದ್ದರು. ಅದ್ರದ್ದು ಚೀಟಿ ಎಲ್ಲೋ ನಾನು ಹಾಳು ಮಾಡಿಬಿಟ್ಟಿದ್ದೀನಿ. ಅದನ್ನು ಹುಡುಕ್ದಂಗೂ ಆಗುತ್ತೆ, ಕಬೋರ್ಡ್ ಕ್ಲೀನ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ತಿಂಡಿ ಎಲ್ಲ ತಿಂದು ಆ ಕೆಲಸ ಶುರು ಹಚ್ಕೊಂಡೆ. ತುಂಬ ಮೆಸ್ಸಿ ಆಗಿಬಿಡ್ತು ನನ್ನ ಜ್ಯುವೆಲ್ರಿ ಕಬೋರ್ಡು. ಅದನ್ನು ಕ್ಲೀನ್ ಮಾಡೋಣ, ಆ ಚೀಟಿನೂ ಸಿಕ್ಕತ್ತೆ ಹುಡ್ಕೋಣ ಅಂತ ಈ ಕೆಲಸ ಇವತ್ತು ಹಿಡ್ಕೊಂಡಿದ್ದೀನಿ. ಜ್ಯುವೆಲ್ರಿ ಬಾಕ್ಸ್ ಕಬೋರ್ಡ್ ಏನಿದೆ, ಜ್ಯುವೆಲ್ರಿ ಬಾಕ್ಸಸ್ ಇರ್ತೀನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಒಂದೊಂದು ಮಾಡ್ಕೊಳ್ಳೋಣ ಅಂತ. ನೋಡಿ ಏನೋ ಎಲ್ಲ ಕಲರ್ ಆಗಿಬಿಟ್ಟಿದೆ. ಸೊ ಸೋಪ್ ಆಯಿಲು ಜುಂಗು ಹಾಕ್ಕೊಂಡು ಎಲ್ಲ ನೀಟಾಗಿ, ನನ್ನ ಕೂದಲು ಎಲ್ಲ ಬಂದು ಇಲ್ಲಿ ಬಿದ್ದಿದೆ ಗೈಸ್. ನನ್ನ ಕೂದಲು ಹೆಂಗೆ ಇಲ್ಲಿ ಬಂತು ಕಬೋರ್ಡ್ ಒಳಗೆ? ನಿಮ್ಮ ಮನೇಲೂ ಹಿಂಗೇನ? ಕಮೆಂಟ್ ಮಾಡಿ. ಎಷ್ಟು ಕ್ಲೀನ್ ಮಾಡಿದ್ರು ಈ ಹೆಣ್ಮಕ್ಳ ಕೆಲಸ ಅಂತೂ ಮುಗಿಯೋದಿಲ್ಲ ಅಲ್ವಾ. ಸಾಂಗ್ ಕೇಳಿಕೊಂಡು ಯೂಟ್ಯೂಬ್ ನಂದೇ ವೀಡಿಯೋಗಳು ನೋಡಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ, ಬೇಜಾರಾಗಬಾರ್ದು ಅಂತ. ಸೊ ಇಯರಿಂಗ್ಸ್ ಬಾಕ್ಸಸ್ ಎಲ್ಲ ಆರ್ಗನೈಸ್ ಮಾಡಿಕೊಂಡು
ಅರ್ಜೆಂಟಲ್ಲಿ ಹರಿ ಬರೀಲಿ ಎಲ್ಲ ಹಂಗಂಗೆ ಎತ್ತೆತ್ತಿಟ್ಬಿಟ್ಟು. ಸೊ ಡೀಪ್ ಕ್ಲೀನ್ ಅಂತ ಬಂದಾಗ ಈ ರೀತಿ ಆರ್ಗನೈಸ್ ಮಾಡ್ಕೋತೀನಿ. ಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡುವಾಗ ಒಂದು ಸಿಗೋವಂಥದ್ದು ಹೆಣ್ಮಕ್ಳಿಗೆ ಬಟ್ಟೆ ಪಿನ್ ಸಿಗುತ್ತೆ, ಹೇರ್ ಪಿನ್ ಸಿಗುತ್ತೆ, ಜೊತೆಗೆ ಓಲ್ಡ್ ಮೆಮೊರೀಸ್ ಸಿಗುತ್ತೆ. ಏನಪ್ಪ ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅಲ್ವಾ, ನನ್ನ ಸ್ಯಾಮ್ಸಂಗ್ ಮೊಬೈಲ್ ಸಿಕ್ತು. ಇದು ನನ್ನ ಮೊದಲನೇ ಸತೀಶ್ ಗಿಫ್ಟ್ ಕೊಟ್ಟಂಥ ಸ್ಯಾಮ್ಸಂಗ್ ಮೊಬೈಲ್. ಇದು ಡಿಸ್ಪ್ಲೇ ಹೊಡೆದೋಗಿದೆ, ರೆಡಿ ಮಾಡಿಸ್ಲಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ ಎಷ್ಟು ವರ್ಷ ಅವ್ರ ನೆನಪಿಗೆ. ಇದೊಂದು ಸಿಕ್ತು, ಇದು ನನ್ನ ಹಳೆಯ ಹ್ಯಾಂಡ್ ಬ್ಯಾಗ್ ಒಂದು ಸಿಕ್ತು. ಅದರಲ್ಲಿ ನಮ್ಮದೇ ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಎಷ್ಟು ವರ್ಷದಿಂದ ನಾವು ಅಡುಗೆ ಮಾಡ್ತೀವಿ, ಯಾವ್ಯಾವ ಥರ ನಾವು ವಿಸಿಟಿಂಗ್ ಕಾರ್ಡ್ ಮಾಡಿಸಿದ್ವಿ ಅನ್ನೋದಕ್ಕೆ ಇದು ಪ್ರಪ್ರಥಮ ಬಾರಿಗೆ ಮಾಡಿಸಿದಂಥ SS ಕೇಟ್ರಿಂಗ್. ಈ ನಂಬರ್ ಇತ್ತು ಸತೀಶ್ ಹತ್ರ ಮುಂಚೆ, 7259547811 ಇತ್ತು. ಇದು ಒಂದು, ನೆಕ್ಸ್ಟ್ ಇದು, ಆಮೇಲೆ ಇದು ಈಗ ಒಂದು ಬೇರೆ ಆಗಿದೆ. ಸೊ ಇದೆಲ್ಲ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಅಲ್ವಾ. ಇವೆಲ್ಲ ಹಳೇವು ಎಲ್ಲ ಸಿಕ್ಕಿದಾಗ ಬಿಸಾಕಬೇಕಾ ಇಟ್ಕೋಬೇಕಾ ಅಂತ ಅನಿಸ್ಬಿಡುತ್ತೆ. ಬಿಸಾಕಲ್ಲ, ಹಳೆಯ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡಿದ್ದೀನಿ. ಫೈನಲಿ ಇದೆಲ್ಲ ಕ್ಲೀನ್ ಆಯಿತು, ಸಮಾಧಾನ ಆಯಿತು. ಇದು ಅಷ್ಟೇ ಕ್ಲೀನ್ ಹೋಗಯ. ಇಲ್ಲಿ ನೋಡಿ ಗೈಸ್, ಇವಾಗ ಇದೊಂದು ಮೇಲ್ಗಡೆದು ಮುಗಿಸ್ದೆ. ಇದೆಲ್ಲ ಶರ್ಟ್, ಇದೆಲ್ಲ ಪ್ಯಾಂಟ್, ಇದೆಲ್ಲ ಟವಲ್ಸ್, ಇದು ಫುಲ್ಲು ಇನ್ನರ್ ವೇರ್ಸ್. ಸೊ ಈ ರೀತಿ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೀನಿ. ಇನ್ನು 3-4 ಡೇಸ್ ನೋಡಿ, ಪ್ಯಾಂಟ್ ಇರೋ ಕಡೆ ಶರ್ಟ್ ಬಂದಿರುತ್ತೆ, ಶರ್ಟ್ ಇರೋ ಕಡೆ ಪ್ಯಾಂಟ್ ಬಂದಿರುತ್ತೆ, ಟವಲ್ ಎಲ್ಲ ಚಲಪಿಲಿ ಆಗಿರುತ್ತೆ. ಇನ್ನು ಕೆಳಗಡೆ ಅಂತೂ ಇಷ್ಟು ಬಟ್ಟೆ ಇದೆ ವಾಶ್ ಮಾಡೋಕ್ಕೆ. ಯಪ್ಪ, ಈ ಹಬ್ಬನೂ ಸಾಕು, ಕ್ಲೀನಿಂಗು ಸಾಕು ಅಂತ ಅನಿಸುತ್ತೆ. ನಿಮ್ಮ ಮನೆಗಳಲ್ಲೂ ಹಿಂಗೇನಾ? ಕಮೆಂಟ್ ಮಾಡಿ ನನಗೆ. ಇಲ್ಲಿ ನೋಡಿ, ಇದಿಷ್ಟು ಮುಗೀತು. ಇದು ಒಂದು ಖಾಲಿ ಮಾಡಿದ್ದೀನಿ, ಏನಕ್ಕಾದರೂ ಬೇಕಾಗುತ್ತೆ ಅಂತ. ಇದೆಲ್ಲ ರೇಷ್ಮೆ ಪಂಚೆಗಳು, ಶರ್ಟ್ಗಳು, ದೇವಸ್ಥಾನಕ್ಕೆ ಹಾಕ್ಕೊಂಡೋಗೋಂಥದ್ದು. ಇದೆಲ್ಲ ಹೊಸ ಶರ್ಟ್ಗಳು, ಇನ್ನೂ ಯೂಸೇ ಮಾಡಿಲ್ಲ. ಇದೆಲ್ಲ ಹೊಸ ಪ್ಯಾಂಟ್ಗಳು, ಇದೂ ಅಷ್ಟೇ ಇನ್ನೂ ಯೂಸೇ ಮಾಡಿಲ್ಲ. ಹೊಸ ಶರ್ಟು ಪ್ಯಾಂಟು ಇದೆ. ಇಲ್ಲಿ ನೋಡಿ, ಏನು ನಿಮ್ಮ ಸತೀಶ್ ಅಣ್ಣನ ಬಟ್ಟೆ, ಇದೆಲ್ಲ ಜೀನ್ಸ್ಗಳೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇಷ್ಟಿದ್ದಾವೆ ನೋಡಿ ಗೈಸ್. ಇನ್ನು ಇದೆಲ್ಲ ತೆಗಿಬೇಕು. ಇಲ್ಲಿ ಸ್ವಲ್ಪ ನಾನು ಹಾಸಿಗೆ ಮೇಲ್ಗಡೆ ಬ್ಲ್ಯಾಂಕೆಟ್ಸ್, ದಿಂಬಿನ ಕವರ್, ಎಕ್ಸ್ಟ್ರಾಸ್ ಏನಿದೆ ಅದನ್ನು ಇಲ್ಲಿ ಡಂಪ್ ಮಾಡಿದ್ದೀನಿ. ಇದನ್ನೆಲ್ಲ ತೆಗೆದು ನೀಟಾಗಿ ಆರ್ಗನೈಸ್ ಮಾಡಿ ಇಡ್ತೀನಿ. ಈಗ ಸದ್ಯಕ್ಕೆ ಇದು ಮುಗೀತು. ಈ ಕಾರ್ನರ್ ಒಂದು ಮುಗಿಸ್ದೆ, ಶರ್ಟ್ ಪ್ಯಾಂಟದು ಮಾತ್ರ ನೀಟಾಗಿ ಕ್ಲೀನ್ ಮಾಡಿದೆ. ಗೈಸ್, ಒಂದು ಮಟ್ಟಕ್ಕೆ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಇದೆಲ್ಲ ಬೆಡ್ ಸ್ಪ್ರೆಡ್, ದಿವಾನ್ ಸ್ಪ್ರೆಡ್ ಎಲ್ಲ ಸೆಗ್ರಿಗೇಟ್ ಮಾಡಿ ಸಪ್ರೇಟ್ ಮಾಡಿಟ್ಟಿದ್ದೀನಿ. ಅನ್ವಾಂಟೆಡ್ ಇಲ್ಲೆಲ್ಲ ಡಂಪ್ ಮಾಡಿದ್ದೀನಿ. ಬಿಕಾಸ್ ಇದೆಲ್ಲ ಸತೀಶ್ಗೆ ಶಾಲ್ಸ್ ಕೊಟ್ಟಿದ್ದಾರಲ್ಲ ಸನ್ಮಾನ ಮಾಡಿ, ಇದೆಲ್ಲ ಶಾಲ್ಸು. ಇದನ್ನೆಲ್ಲ ಅವ್ರೇನು ಯೂಸ್ ಮಾಡಲ್ಲ. ನಾನು ಟ್ರಿಪ್ಗೆ ಹೋದಾಗ ಹಾಕೋತಾ ಇದ್ದೆ ಶಾಲ್ಸು. ಚೆನ್ನಾಗಿದೆ, ಕಾಟನ್ ಶಾಲ್ಸು. ಇದು ಅವರು ಕಾಶ್ಮೀರಕ್ಕೆ ಹೋದಾಗ ತಂದಿದ್ದಂಥ ಕಾಶ್ಮೀರಿ ಶಾಲು. ಇದನ್ನೆಲ್ಲ ಒಂದು ಹ್ಯಾಂಡ್ ಬ್ಯಾಗ್ ಹಾಕಿ ಕಬೋರ್ಡ್ಗೆ ತಿಟ್ಬಿಡ್ತೀನಿ. ಇದು ಜರ್ಕಿನು ಗೈಸ್, ಅವರು ಥೈಲ್ಯಾಂಡ್ಗೆ ಹೋದಾಗ ತಂದಿದ್ರು. ಸಖತ್ ಹೆವಿ ಜರ್ಕಿನ್. ಇದು ಓಪನ್ ಮಾಡೋಕ್ಕೆ, ಮಡ್ಚೋಕ್ಕೆ, ಹಿಡ್ಕೊಳ್ಳೋಕ್ಕೆ ಒಬ್ಬರು ಬೇಕು. ಇದೆಲ್ಲ ಯೂಸ್ ಮಾಡಲ್ಲ, ಎಲ್ಲ ಕಬೋರ್ಡಲ್ಲೇ ಡಂಪ್ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ಅದನ್ನೆಲ್ಲ ಈಗ ಸೆಪ್ರೇಟ್ ಮಾಡಿ ಎತ್ತಿಟ್ಬಿಡ್ತೀನಿ. ಅದು ಬೇಡ, ಸೊ ಹಾಗಾಗಿ ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಡೈಲಿ ವೇರ್ ಯೂಸ್ ಮಾಡೋಂಥ ಕಬೋರ್ಡ್. ಬ್ರಹ್ಮಾಂಡನೇ ಅಡಗಿದೆ ಅಂತ ಹೇಳ್ಬೋದು ಇದರಲ್ಲಿ. ಇವಾಗ ಇದನ್ನು ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಬೇಕಾಗಿದ್ದು ಮಾತ್ರ ಇಟ್ಕೊತೀನಿ, ಬೇಡದೇ ಇರೋದೆಲ್ಲ ಡಂಪ್ ಮಾಡ್ತೀನಿ. ಬಟ್ಟೆಗಳ ಗುಡ್ಡೆ, ಬಟ್ಟೆಗಳ ರಾಶಿ ಆಗ್ಬಿಟ್ಟಿದೆ ನಮ್ಮನೆ. ಫಸ್ಟು ಕೆಳಗಡೆಯಿಂದ ಮಾಡಲಾ, ಮೇಲಿಂದ ಮಾಡಲಾ, ಹೆಂಗೆ ಇದ್ರೂ ಒಬ್ಬಳೇ ಮಾಡಲೇಬೇಕು. ಸೊ ಬನ್ನಿ ಮಾಡೋಣ. ಇಷ್ಟು ತೆಗೆದಿದ್ದೀನಿ ಬಟ್ಟೆಗಳ ರಾಶಿ. ನೋಡಿ ಗಾಯ್ಸ್, ನೋಡಿ ಇದೆಲ್ಲ ಡೈಲಿ ವೇರ್ ಟಾಪ್ಸು. ಇಲ್ಲೆಲ್ಲ ನೋಡಿ, ಇದಿಷ್ಟು ಕೆಳಗಡೆದೆಲ್ಲ ಕ್ಲೀನ್ ಆಯಿತು. ಇದೆಲ್ಲ ಫ್ಯಾನ್ಸಿ ಸ್ಯಾರೀಸು ಸ್ವಲ್ಪ ಇಲ್ಲಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಸ್ಟ್ರಗ್ಸು,
ಸ್ಟ್ರಕ್ಸು ಸ್ವೆಟರ್ಸು ಚಾರುದು ನಂದು ಈ ಥರ ಒಂದು ಬ್ಯಾಗ್ ಹಾಕಿ ಇಟ್ಕೊಂಡಿದ್ದೀನಿ. ಇದು ಎಲ್ಲ ಲೆಗಿನ್ಸು ವೇಲ್ಸ್ ಪ್ಯಾಂಟ್ ಯೂಸ್ ಮಾಡದೇ ಇರೋಂಥದ್ದು ಲೆಗಿನ್ಸು. ಇಲ್ಲೆಲ್ಲ ಟಾಪ್ಸು ಜೀನ್ಸ್ಗೆ ಹಾಕೊಳ್ಳೋಂಥ ಟಾಪ್ಸು ಮತ್ತು ಈ ಥರ ಸ್ಟ್ರಕ್ಸು ಮತ್ತು ಸ್ಟಾಲ್ಸ್ ಈ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಸಪ್ರೇಟಾಗಿ ಇಟ್ಕೊಂಡ್ರೆ ನನಗೆ ಬೇಕು ಅಂದಾಗ ಸಡನ್ನಾಗಿ ಕೈಗೆ ಸಿಗುತ್ತೆ. ಇದಿಷ್ಟು ಮಾಡ್ತಾ ಇದ್ದೀನಿ. ಇನ್ನೂ ಇದಿಷ್ಟು ಬ್ಯಾಲೆನ್ಸ್ ಇದೆ. ಒಂದ್ಸಲಿ ನೆನೆಸ್ಕೊಂಡ್ರೆ ಸಾಕಪ್ಪ ಅನಿಸ್ಬಿಡುತ್ತೆ. ಫೈನಲಾಗಿ ಒಂದು ಮಟ್ಟಕ್ಕೆ ನೀವು ಬಿಫೋರ್ ಹೆಂಗಿತ್ತು ನೋಡಿದ್ರಿ, ಈಗ ಆಫ್ಟರ್ ನೋಡಿ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಎಲ್ಲ ನೀಟಾಗಿ ಜುಂಗ್ ಹಾಕ್ಕೊಂಡು ಸೋಪ್ ಆಯಿಲ್ ಹಾಕ್ಕೊಂಡು ಉಜ್ಜಿ ಒರೆಸಿ ಜೋಡಿಸ್ಕೊಂಡಿದ್ದೀನಿ. ಕೇಳಿಸ್ತಾ ಇರ್ಬೋದು ನಿಮಗೆ, ಕಸ ಕೂಡ ಬಂತು. ಕಸ ಕೊಡಬೇಕು, ಇವತ್ತಿಗೆ ಇಷ್ಟು ಸಾಕು. ಇನ್ನು ಕ್ಲೀನಿಂಗ್ ಇದ್ದೇ ಇರುತ್ತೆ. ಹಬ್ಬ ಆದರೂ ಕ್ಲೀನಿಂಗ್ ಕೆಲಸ ಮುಗಿಯೋದಿಲ್ಲ. ಸೊ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ಯೂನ್. ಕಸ ಕೊಡಬೇಕು, ಅದಕ್ಕೋಸ್ಕರ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಕರ್ಟನ್ಸ್ ಎಲ್ಲ ಇದು ಆಲ್ಟರ್ನೇಟಿವ್ಗೆ ಇಟ್ಕೊಂಡಿರೋಂಥ ಕರ್ಟನ್ಸು. ಮಳೆ ಹನಿ ಬರೋಂಗಾಯಿತು. ಕಪ್ಪು ಮೋಡ. 3 ಸೆಟ್ ಬಟ್ಟೆಗಳನ್ನ ವಾಶ್ ಮಾಡಿದ್ದೀನಿ ಈ ಸಲ. 3 ಸಲ ಹಾಕಿದ್ದೀನಿ ಮಿಷಿನ್ಗೆ. ಸೊ ಮಳೆ ಬಂದುಬಿಟ್ರೆ ಎಲ್ಲ ಕೆಲಸ ಹಾಳಾಗಿಬಿಡುತ್ತೆ ಅಂತ ಓಡೋಗಿ ಬಟ್ಟೆಗಳೆಲ್ಲ ಎತ್ಕೊಂಡ್ಬಂದೆ. ಇದನ್ನೆಲ್ಲ ಇವಾಗ ಮಡಚಿ ಸೆಕ್ರಿಗೇಟ್ ಮಾಡಿ ಎತ್ತಿಡಬೇಕು. ಬ್ಲ್ಯಾಂಕೆಟ್ಸು ಮತ್ತು ಕೆಳಗಡೆ ಹಾಕ್ತೀವಲ್ಲ ಮ್ಯಾಟ್ಸ್ ಎಲ್ಲ ಮಿಷಿನ್ಗೆ ಹಾಕಿದ್ದೆ ಗೈಸ್. ಅಂದರೆ ಮೇಲ್ಗಡೆ ಏನೇನಿದೆ ಅದನ್ನೆಲ್ಲ ಫಸ್ಟು ನಾವು ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಆಮೇಲೆ ನನಗೆ ಕೆಳಗಡೆ ಕೆಲಸ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಆ ಇಂಟೆನ್ಷನಿಂದನೇ ನಾನು ಎತ್ಕೊಂಬಂದೆ. ನೋಡಿ ಹನಿ ಕೂಡ ಸ್ಟಾರ್ಟ್ ಆಗೋಯ್ತು. ಎಲ್ಲ ಮಡ್ಚ್ಕೊಂಡು ಆಯಿತು. ಇದನ್ನೆಲ್ಲ ಒಂದು ಚೀಲಕ್ಕೆ ಹಾಕಿ ಸಪ್ರೇಟ್ ಇಟ್ಬಿಡೋಣ. ಯಾಕಂದರೆ ವಾಶ್ ಆಗಿ ಒಣಗಿರೋದು ಒಂದು ಕಡೆ, ವಾಶ್ ಆಗದೆ ಒಣಗಿರೋದು ಒಂದು ಕಡೆ. ಮೇಲ್ಗಡೆ ಐರನ್ ಮಾಡೋ ರೂಮ್ ಇದೆಯಲ್ಲ, ಆ ರೂಮಲ್ಲಿ ಒಂದು ಕಾರ್ನರಲ್ಲಿ ಸೆಕ್ರಿಗೇಟ್ ಮಾಡಿ ಇಟ್ಟರೆ ಆಮೇಲೆ ಎಲ್ಲ ಐ ಥಿಂಕ್ ಪೇಂಟ್ ಮಾಡಿಸ್ತಾರೆ ಅನಿಸುತ್ತೆ ಸತೀಶ್, ಇನ್ನೂ ಯಾವುದೂ ಗೊತ್ತಿಲ್ಲ. ಪೇಂಟ್ ಎಲ್ಲ ಆದಮೇಲೆ ಎಲ್ಲನೂ ಸೆಕ್ರಿಗೇಟ್ ಮಾಡಿ ಇಟ್ಕೊಬಿಡ್ಬೋದು. ಎಲ್ಲ ಒಟ್ಟಿಗೆ ಮಾಡ್ಕೊಳಕ್ಕಾಗಲ್ಲ, ಒಬ್ಬಳೇ ಬೇರೆ. ಹಾಗಾಗಿ ಸ್ವಲ್ಪ ಆದಷ್ಟು ಸ್ವಲ್ಪ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ಮತ್ತೆ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ಜ್ಯುವೆಲ್ರಿ ಶಾಪಿಂದ ಕಾಲ್ ಬಂದಿತ್ತು. ನನ್ನ ಕೈ ನೋಡಿ, ಕೈ ಯಾವ ಥರ ಆಗಿದೆ ಅಂತ. ಈ ನೋವಲ್ಲಿ ನನಗೆ ಕೆಲಸ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಫುಲ್ಲು ಕೊಚ್ಚೋಗಿದೆ ನನ್ನ ಕೈ. ಚೈನ್ ರೆಡಿ ಇದೆ, ಇಸ್ಕೊಂಡೋಗಿ ಬನ್ನಿ ಮೇಡಮ್ ಅಂತ ಕಾಲ್ ಮಾಡಿದರು. ಅಲ್ಲಿ ಬಂದೆ. ನಾನು ಅಂಗಡಿಗೆ ಹೋಗ್ತಾ ಇದ್ದಿದ್ದು ನೋಡಿ, ನಮ್ಮ ಯದು ಪಾಪು ಕೂಡ ನನ್ನ ಜೊತೆ ಆಂಟಿ ಸೂಜಿ ಮಾಡ್ಸೋಕೆ ಹೋಗ್ತಾ ಇದ್ದಾರೆ, ನಾನು ಬರ್ತೀನಿ ಆಂಟಿ ಅಂದ್ಕೊಂಡು ಚಾರ್ವಿ ಜೊತೆ ಓಡ್ಕೊಂಬಂದ್ಬಿಟ್ಟಿದೆ. ಸೊ ನನಗೆ ಡಾಲರ್ಗೆ ಡೈಮಂಡ್ ಸ್ಟೋರಿ ನೀವು ವಿಡಿಯೋ ಕೊನೆ ತನಕ ನೋಡಿ. ನನ್ನ ಡೈಮಂಡ್ ಕತೆ ಏನಾಯಿತು ಏನು ಎತ್ತ ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಸವಾಸನೇ ಬೇಡ ಅಂತ ಹೇಳಿ ಈ ಸಲ ಡಾಲರ್ನ ಪ್ಲೇನಾಗೆ ಮಾಡಿಸ್ಕೊಂಡಿದ್ದೀನಿ. ಹಳೆಯದೆಲ್ಲ ಕೊಟ್ಟು ಹೊಸದಾಗಿ ಚಾರ್ವಿಯಲ್ಲೆಲ್ಲ ಕರ್ಕೊಂಡು ಹೋಗ್ಬೇಡ ಪಾಪುನ, ಈ ಕಡೆ ಕರ್ಕೊಬಾ. ಹೇಳ್ದಂಗೆ ಮಾಡಿ ಅಂದರೆ ನೀವೇ ಒಂದು ಏನೋ ಸಪ್ರೇಟ್ ಮಾಡ್ತೀರಾ ನೋಡಿ. ಡಾಲರ್ ದಪ್ಪ, ಚೈನ್ ಸಣ್ಣ ಆಯಿತು. ನಾನು ಮಾಂಗಲ್ಯ ಚೈನ್ ಮಾಡಿಸ್ತಾ ಇದ್ದೀನಿ ನಾನು. ನಿಮಗೇನು ಅನ್ನಕ್ಕೆ ಕಷ್ಟ? ಅದಕ್ಕೆ ಅದೇ ಹೇಳಿದೆ, ಎಲ್ಲ ಒಂದೇ ಥರ ಇರಲಿ ಅಂತ. ಸಣ್ಣ ಆಗೋಯ್ತು, ತೂಕನೂ ಸಣ್ಣ ಆಯಿತು. ಇದೊಂಚೂರು ಪಾಲಿಷ್ ಮಾಡಿದರೆ ಇದು ಹೊಸದಂಗೆ ಕಾಣೋದು. ಆ ಚೈನು ನೋಡಿ, ಈ ಚೈನು ನೋಡಿ. ಆ ಚೈನ್ ಹೆಂಗೆ ಲುಕ್ ಆಗಿತ್ತು ನನ್ನ ಕತ್ತಿಗೆ ಮುಂಚೆ ಕೊಟ್ಟಿದ್ದು. ಅದೇ ಚೆನ್ನಾಗಿತ್ತು. ಈಗ ಇದು ಡೈಮಂಡ್ ಸ್ಟೋನ್ ಹಾಕೋಕ್ಕಾಗಲ್ವಾ ಇದಕ್ಕೆ? ಈ ಡಾಲರ್ಗೆ ಹಾಕೋಕ್ಕಾಗಲ್ವಾ? ಯಾರು ಕೊಟ್ಟರು? ಅದು ಎಲ್ಲೋಗಿದ್ದೆ? ಎಣ್ಸಪ್ಪ, ನೀವು ನೋಡಿದ್ರ ನಾ ಎಣ್ಸಿದ್ದು? ಗೊತ್ತಾಯ್ತಾ ಎಷ್ಟಿದೆ ಅಂತ?
ಇನ್ನ ಕೊಡಿ ನೀವು ಇಟ್ಕೊಳ್ಳಿ ನಮಗೆ ಕೊಡಿ ಕೀಯಲ್ಲಿ ಮನೆ ಕೀ ಪೂಜೆ ಮಾಡಿಬಿಟ್ಟು ಕೊಡಿ ಹಾಕಿದ್ದೀನಿ. ಹ್ಞೂ ಆಯ್ತು ನಾನು ನಿಮ್ಮ ಹತ್ರ ಮಾಡಿಸ್ಲೇಬಾರ್ದಾಗಿತ್ತು ಅನ್ಸ್ತಾಯಿತ್ತು ಮೂಗ್ಬಿಟ್ಟು ಕೊಡಿ ಅಂದರೆ ನಾಟಕ ಹೊಡಿತೀರಾ ಒಳ್ಳೇದು ಚಿನ್ನದ ಮೇಲೆ ಚಿನ್ನ ಬರಲಿ. ದುಡ್ಡು ತಗೊಂಡು ನಮಗೆ ಕೊಡಿ ಅವ್ರಿಗೆ ದುಡ್ಡು ಬರಲಿ ಚಿನ್ನ ನಮ್ಗೆ ಬರಲಿ ಕೊಡಿ ಅದು ಆಯಿತು 3,000 ಅದು ಎಷ್ಟು 3,000 ಬೇರೆ ಕೊಡಿ 2,800. ಯಾಕೋ ಶ್ರೀಕೃಷ್ಣ ಜ್ಯುವೆಲ್ಲರ್ಸ್ ಅವರು ಬೆಳಗ್ಗೆ ಹೊತ್ತು ಅಂಗಡಿ ಓಪನೇ ಮಾಡ್ತಾ ಇಲ್ಲ, ಸಂಜೆ ಹೊತ್ತು ಈವ್ನಿಂಗ್ ಓಪನ್ ಆಗಿತ್ತು. ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರು ಕಾಲ್ ಮಾಡಿದರು, ಏನು ಮೇಡಮ್ ಇದಕ್ಕೆ ಬಂದೇ ಇಲ್ಲ ಅಂತ, ನಿಮ್ಮ ತಮ್ಮನ ಅಂಗಡಿಲೇ ಮಾಡಿಸ್ತೆ ಅಂತ ನಾನು ಕೂಡ ಹೇಳಿದ್ದೆ. ನೋಡ್ಕೊಂಡು ಹೋಗೋಣ ಒಂದು ರೌಂಡ್, ಯಾವುದಾದ್ರೂ ಹೊಸ್ದಾಗಿ ಇಯರಿಂಗ್ ತೊಗೋತಾ ಇರ್ತೀನಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ತೊಗೊಳ್ಳೋ ಪ್ಲ್ಯಾನ್ ಅಂತೂ ಏನೂ ಇರಲಿಲ್ಲ, ಯಾಕಂದರೆ ದುಡ್ಡೆಲ್ಲ ಖಾಲಿಯಾಗಿದೆ, ಚೈನು ಡಾಲರು ಅಂದ್ಕೊಂಡು ಸುಮ್ಮನೆ ಒಂದು ವಿಸಿಟ್ ಹೊಸ್ದಾಗಿ ಯಾವುದಾದ್ರೂ ಬಂದಿದೆಯಾ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೆಣ್ಮಕ್ಳಿಗಂತೂ ಎಷ್ಟಿದ್ರೂ ಆಸೆ ತಪ್ಪೋದಿಲ್ಲ, ಅದರಲ್ಲಿ ನನಗಂತೂ ನನ್ನ ಹತ್ರ ಅದು ಎಷ್ಟು ಜುಮ್ಕಾಗಳಿದ್ದಾವೋ ನನಗೇನೆ ಗೊತ್ತಿಲ್ಲ, ಓಪನಾಗಿ ಹೇಳ್ಕೊತೀನಿ. ಬಟ್ ಈಗಲೂ ನನ್ನ ಕಣ್ಣು ಹೋಗಿದ್ದೆ ಅದೇ ಜುಮ್ಕಾ ಮೇಲೆ. ನೋಡ್ತಾ ಇದ್ದೀನಿ ಹೊಸ್ದಾಗಿ ಬಂದಿದೆಯಾ, ಏನು ಡಿಸೈನ್ ಹೆಂಗಿದೆ ಅಂತ. ಇದು ಈ ಗ್ರೀನ್ ಬೀಟದು ಒಂದು ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ನನ್ನ ಸೆಳೀತಾ ಇತ್ತು, ಅದ್ರ ಜೊತೆ ಈ ರೂಬಿ ಒಂದು ಸೆಳೀತಾ ಇತ್ತು. ಸುಮ್ಮನೆ ದುಡ್ಡು ದಂಡ 10 ಗ್ರಾಮ್ಗೆ 1,10,000 ಆಗುತ್ತೆ, ಅದೇ 1,10,000 ಇದ್ದರೆ ಏನಕ್ಕಾರೋ ಆಗುತ್ತೆ ಅಂತಲೂ ಕೂಡ ಯೋಚನೆ ಮಾಡ್ತಾ ಇದ್ದೆ. ಸೊ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೆ. ಸೇಮ್ ಹ್ಯಾಂಗಿಂಗ್ಸ್ ಟೈಪ್ ಅಷ್ಟೇ. ಕಡಿಮೆ ಆಗಲ್ಲ ಗೋಲ್ಡ್ ರೇಟ್. ಸ್ಪಿಂಡಲ್ಸ್ ರೆಡ್ ಅದು ಬೇಡ ಬೇಡ ಅದು ಫುಲ್ಲು ಬೇಡ ಏನು ಬೇಡ ಪ್ಲೈನ್. ಬಟ್ ಅದು ಮುಸ್ಲಿಂ ಥರ ಕಾಣಿಸುತ್ತೆ. ಏನು ಅವ್ರು ಮುಸ್ಲಿಮ್ಸ್ ಫ್ರೆಂಡ್ಸ್ ನೋಡೋಣ ಹೊಸ್ದಾಗಿ ಯಾವುದಾದ್ರೂ ಇಯರಿಂಗ್ ಬಂದರೆ ಕಾಲ್ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾನು ಬರ್ತಾಯಿದ್ದೆ. ನನ್ನ ಮಗ ಮಮ್ಮಿ ಅನ್ಕೊಂಡು ಕೂತ್ಕೊಂಡು ಓಡಿ ಬಂದ. ನಮ್ಮನೆ ಹಿಂದೆಗಡೆನೇ ಇರೋದು ಶ್ರೀಕೃಷ್ಣ ಜ್ಯುವೆಲ್ಲರ್ಸ್. ಮಮ್ಮಿ ನಂಗೆ ಅದು ಕೊಡಿಸೋ ಇದು ಕೊಡಿಸೋ ಏನಾದರೂ ಸ್ನ್ಯಾಕ್ಸ್ ಕೊಡಿಸೋ. ಅವನಿಗೆ ಹನಿ ಕೇಕ್ ಆಲ್ ಟೈಮ್ ಫೇವ್ರೆಟ್. ಮ್ಯಾಗಿ ತೆಕ್ಕೊಡು ಅಂತೆಲ್ಲ ಆಟ ಮಾಡ್ತಾಯಿದ್ದ. ನಾನಂತೂ ಮಕ್ಕಳಿಗೆ ಮ್ಯಾಗಿ ಈ ಥರದ್ದೆಲ್ಲ ನಾನು ತೆಕ್ಕೊಡೋಕೆ ನಾನು ಇಷ್ಟನೇ ಪಡಲ್ಲ. ಬೇಕಿದ್ದರೆ ನೂಡಲ್ಸ್ ಫ್ರೈಡ್ ರೈಸ್ ಈ ಥರದ್ದೆಲ್ಲ ನಾನೇ ಮನೇಲಿ ಮಾಡಿಕೊಡ್ತೀನಿ. ಸೊ ನೀನು ಹೋಗು ಮನೆಗೆ, ನಾನು ತೊಗೊಂಬರ್ತೀನಿ ಅಂತ. ಅವನಿಗೆ ಬೇಕ್ರಿ ಐಟಮ್ ಏನಾದರೂ ಬೇಕಿತ್ತಂತೆ. ನಾನಂತೂ ರೆಗ್ಯುಲರಾಗಿ ಕೊಡಿಸಲ್ಲ, ಅಪರೂಪಕ್ಕೊಂದ್ಸಲಿ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಮಳೆ ಅಲ್ವಾ, ಚಳಿ ಅಲ್ವಾ, ಗಾಳಿ ಅಲ್ವಾ, ಮಕ್ಳಿಗೂ ಕ್ರೇವಿಂಗ್ ಆಗ್ತಾ ಇರುತ್ತೆ ಏನಾದರೂ ಬೇಕು ತಿನ್ನಬೇಕು ಅಂತ. ಸೊ ನೋಡಿಕೊಂಡು ಅವನ ಮನೆಗೆ ಕಳಿಸಿ ನಾನು ಬೇಕ್ರಿಗೆ ಬಂದೆ. ಅವರಿಬ್ರದ್ದು ಇರುತ್ತಲ್ಲ ಓದಿಸೋದು ಬರ್ಸೋದು, ಅದಕ್ಕೆ ಲೇಟ್ ಆಯಿತು. ವೆಜ್ ರೋಲ್ ಇದೆಯಾ? ಹೌದಾ? ಸ್ಯಾಂಡ್ವಿಚ್ಚು ಇದು ಈ ಥರ ಅಷ್ಟೇ. ಏನಾದ್ರು ಒಂದು ಆಗುತ್ತೆ, ವೆದರ್ ಸರಿ ಇದೆ ತಿನ್ಬೋದು. ಅದೇ ವೆದರ್ ಸರಿ ಇದೆ ಅಡ್ಜಸ್ಟ್ ಮಾಡ್ತಾರೆ. ಫ್ರೆಶ್ ಅಲ್ವಾ ಅಂಕಲ್? ಓ ಗ್ಯಾರಂಟಿ 100%. ಇಲ್ಲಾಂದ್ರೆ ರಿಟರ್ನ್ ಕಳಿಸ್ಕೊಡಿ. ಪ್ಲಮ್ ಕೇಕ್ ಕೊಡಿ, ಒಂದು 200 ಗ್ರಾಮ್ ಕೊಡಿ. 1/4 kg ಬೇಡ, 1/4 kgನೇ ಕೊಟ್ಬಿಡಿ. ಅದೇನಾದರೂ ಇದ್ರೆ ಸ್ಮೆಲ್ ಇದ್ರೆ ಕೊಟ್ಟು ಕಳಿಸ್ತೀನಿ, ಮೆತ್ತಗಾಗಿದ್ರೆ. ಯಾವುದು ಅದು ಕೊಡಿ, ಅದು ಬೇಡ, ಪ್ಲೈನ್ ಕೊಡಿ. ಪ್ಲೈನ್ ಕೊಡಿ, ಪ್ಲೈನ್ ಪ್ಲೈನ್. ಇಲ್ಲೇ ಕಳಿಸಿ ರಿಟರ್ನು. ಇಲ್ಲೇ ತಿಂದು ನೋಡಿ, ಬೇಕಾದ್ರೆ ಕೊಡ್ತೀನಿ. ಯಾವ ಡೌಟ್ ಬಂದು ತಿಂದು ನೋಡಿ, ಅನುಮಾನ ಇರೋ ಅಂತ ತಿನ್ನಿ. ಗ್ಯಾರಂಟಿ ಇರೋದೇನು ಬೇಡ. ನಾವು ಗ್ಯಾರಂಟಿ, ನಮ್ಮ ಐಟಮ್ಮಿಗೆ ನಾವೇ ಗ್ಯಾರಂಟಿ. ಹೌದು. ಎಷ್ಟಾಯ್ತು ಅಂಕಲ್? ಇದಿಷ್ಟು ನೆನ್ನೆ ನಡೆದಂಥ ವ್ಲಾಗ್. ಈಗ ನಾನು ಜ್ಯೋತಿರ್ಭೀಮೇಶ್ವರ ವ್ರತ, ಭೀಮನ ಅಮಾವಾಸ್ಯೆ ದಿನ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಕೆಲಸ ಮಾಡಿ ಸ್ವಲ್ಪ ಶಾವಿಗೆ ಖೀರ್ ಮಾಡಿ ನೈವೇದ್ಯಕ್ಕೆ, ಜೊತೆಗೆ ಶಾವಿಗೆ ಚಿತ್ರಾನ್ನ ಮಾಡಿದ್ದೆ. ಆ ರೆಸಿಪಿ ಸುಮಾರು ಸಲ ತೋರಿಸಿದ್ದೀನಿ ನಿಮಗೆ. ಸೊ ಹಾಗಾಗಿ ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳಿಲ್ಲ.
ಕೆಲಸ ಕಾರಣ ಒಬ್ಬಳೇ ಎಲ್ಲ ಮಾಡಬೇಕಲ್ವಾ. ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ಬೇಗ ಬೇಗ ಫ್ರೆಶ್ ಅಪ್ ಆಗಿ 7:30 ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಸೊ ಬೇಗ ಬೇಗ ಮುಗಿಸ್ತಾ ಇದ್ದೆ. ಸತೀಶ್ನ ಕರೆದು ಸಾಕಾಯಿತು, ಬನ್ನಿ ಬನ್ನಿ ಅಂತ. ಬಟ್ ಅವರು ಕೆಳಗಡೆ ಕೆಲಸ ಮಾಡ್ತಾಯಿದ್ರು, ಕೆಳಗಡೆ ಅವರು ಬ್ಯುಸಿ ಇದ್ದರು. ಹಾಗಾಗಿ ಅವರು ಮನೆಗೆ ಬಂದಾಗಲೇ ಸ್ನಾನ ಮಾಡಿ 8:30 ಹಾಗೆ ಹೋಯ್ತು. ಏನೂ ಮಾಡೋಕ್ಕಾಗಲ್ಲ, ಅವ್ರು ಬಂದಾಗ ನಾವು ಅವ್ರ ಪಾದ ತೊಳೆದು ಪೂಜೆ ಮಾಡಬೇಕಷ್ಟೆ. ಸೊ ಇವತ್ತು ಸಿಂಪಲಾಗೆ ಪೂಜೆ ಮಾಡಿದ್ದೀನಿ. ಹೇಗೆ ಪೂಜೆ ಮಾಡಿದ್ದೀನಿ ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ. ಯಾಕಂದರೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಅಲ್ವಾ, ಹಾಗಾಗಿ ಪೂಜೆಗೆ ಏನೇನು ಬೇಕೋ ಪ್ರತಿಯೊಂದು ಎಲ್ಲ ಆರ್ಗನೈಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ನಾನು ಕೂಡ ಒಂದು ಸಿಂಪಲ್ಲಾಗಿ ಕಾಟನ್ ಸ್ಯಾರಿ ವೇರ್ ಮಾಡ್ಕೊಂಬರೋಣ ಅಂತ ಸಿಂಪಲ್ಲಾಗಿ ರೆಡಿ ಆದೆ. ಈ ಮಕ್ಕಳದೊಂದು ಟೈಮ್ ಆಯಿತು ವ್ಯಾನ್ ಬಂದುಬಿಡುತ್ತೆ ಅಂತ ಅವ್ರ ಜೊತೆ ರೇಗಾಡಿಕೊಂಡು ಕೂಗಾಡಿಕೊಂಡು ಅವ್ರಿಗೂ ಕೂಡ ಡಬ್ಬಿ ಎಲ್ಲ ಕಟ್ಟಿ ರೆಡಿ ಮಾಡಿ ಫೈನಲಾಗಿ ಸತೀಶ್ ಕೂಡ ಬಂದರು. ಪುಣ್ಯಾತ್ಮ ಬಾರಪ್ಪ ಬೇಗ ಅಂತ ಹೇಳಿ ಕೂರಿಸಿ ಫಸ್ಟು ಇದು ಲಾಸ್ಟ್ ಪಿಕ್ಕು ಫಸ್ಟಿಗೆ ಹ್ಯಾಡ್ ಆನ್ ಆಗಿಬಿಟ್ಟಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಶಾವಿಗೆ ಕೀರೆಲ್ಲ ತಿನ್ನಿಸಿ ಏನಂದರೆ ಪಾದ ತೊಳೆದು ಅದ್ರ ನೀರು ಕುಡಿಬೇಕು ಅಂತಾರೆ. ಸೊ ಅದು ಎಷ್ಟು ಜನ ಆ ಥರ ಮಾಡ್ತಾರೋ ಗೊತ್ತಿಲ್ಲ. ನೀವು ಯಾರಾದರೂ ಆ ಥರ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ. ನಾವೆಲ್ಲ ಪ್ರೋಕ್ಷಣೆ ಮಾಡ್ಕೋತಾರೆ, ನಮ್ಮಮ್ಮ ಪಾದ ತೊಳೆದಿದ್ದನ್ನ ಪ್ರೋಕ್ಷಣೆ ಮಾಡ್ಕೋತಾರೆ ತಲೆಗೆ. ಮುಂದಿನ 7 ಜನ್ಮದಲ್ಲೂ ನೀವೇ ನನ್ನ ಪತಿಯಾಗಿರಿ, ನಾನೇ ನಿಮ್ಮ ಸತಿಯಾಗಿ ಬರ್ತೀನಿ ಅಂತ ಒಂದೊಂದ್ಸಲಿ ಸಿಟ್ಟತ್ತೆ. ಯಾವ ಬೋಳಿ ಮಗನಿಗೆ ಬೇಕು 7 ಜನ್ಮ, ಇರೋದು 1 ಜನ್ಮನೇ ಸಾಲಲ್ವಾ? ಈಗ 1 ಜನ್ಮದಲ್ಲಿ ಅನುಭವಿಸಿರೋದೇ ಸಾಲಲ್ವಾ, ಇನ್ನೂ 7 ಜನ್ಮ ಬೇಕಾ ಅಂತ. ಸೊ ನೀವು ಕಾಯಿನ ನಿಮ್ಮ ಪತಿ ಕಾಲಕ್ಕೆ ಕೆಚ್ಚಿದ್ರೋ ಅಥವಾ ಅವ್ರ ತಲೆ ಕೆಚ್ಚಿದ್ರೋ ಕಮೆಂಟಲ್ಲಿ ಹೇಳಿ. ನನಗೆ ನಗು ಬರ್ತಾಯಿತ್ತು, ಯಾಕಂದರೆ ಅವರ ಕಸಿನ್ ಬ್ರದರ್ ಅವ್ರಿಗೆ ಸ್ವಂತ ತಮ್ಮ ಆಗಬೇಕು. ಅವರು ಒಬ್ಬರು ಯೂಟ್ಯೂಬರ್ ಉಮೇಶ್ ಅಂತ ಅಂದ್ಬಿಟ್ಟು, ನೀವೆಲ್ಲರದು ಜನಪದ ಗೀತೆಗಳು ಶಿವಾರ ಉಮೇಶ್ ಅಂದ್ಬಿಟ್ಟು ಸುಮಾರು ನೋಡಿರ್ತೀರ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ. ಈಗೊಂದು 5 ವರ್ಷದಿಂದ ಹಿಡ್ಕ ಕೂತವ್ರೆ, ಉಣ್ಣು ತಟ್ಟೆ ಕಾಲು ಮಡಿಕ ಅಣ್ಣ ಕುಂತವನೆ, ನೀರು ಕುಡಿಯೋ ಚೊಂತಕ ಅಕ್ಕ ಕಾಲು ತೊಳಿತಾವಳೆ. ಅದು ಒಂದು ಕಾಮಿಡಿ ರೀಲ್ ಮಾಡಾಕಿದ್ದಾರೆ. ಅದು ಸ್ವಂತ ಸತೀಶ್ ಚಿಕ್ಕಪ್ಪನ ಮಗ. ಅವರು ಸುಗಮ ಸಂಗೀತ, ಭಕ್ತಿಗೀತೆಗಳು, ಆಮೇಲೆ ಯಾರಾದರೂ ತೀರೋದಾಗ ಹಾಡ್ತಾರಲ್ಲ ಹಾಡುಗಳು, ಭಜನೆಗಳು, ಈ ಥರದ್ದೆಲ್ಲ ಹಾಡ್ತಿರ್ತಾರೆ ಹಳ್ಳಿ ಮೇಲೆ ಹೋಗಿ. ಅವ್ರದ್ದು ನನಗೆ ಹಾಡು ನೆನಪು ಬರ್ತಾಯಿತ್ತು. ಸೊ ಅದನ್ನೇ ನೆನಪಿಸ್ಕೊಂಡು ನಗಾಡ್ಕೊಂಡು ಕಾಲು ತೊಳೆದು ಆ ನೀರನ್ನೆಲ್ಲ ತಲೆ ಮೇಲೆ ಹಾಕ್ಕೊಂಡು ಕೊನೆಗೆ ನಾನು ಕೂಡ ನಮ್ಮ ಭೀಮೇಶ್ವರ ವ್ರತನ ಕಂಪ್ಲೀಟ್ ಮಾಡಿ ಅಡ್ಡ ಬಿದ್ದು ಆಶೀರ್ವಾದ ತಗೊಂಡು ಸೊ ಹೀಗಿತ್ತು ನಮ್ಮ ಹಬ್ಬ. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಎಲ್ಲ ಫೈನಲಾಗಿ ರೆಡಿ ಆದ್ವಿ. ಸತೀಶ್ಗೆ ಒಂದು ಟೆನ್ಷನ್, ಕೆಳಗಡೆ ಅವ್ರದ್ದು ಅಡುಗೆ ಸಂಘದ ವಾರ್ಷಿಕ ಫಂಕ್ಷನ್ಗೆ ಹೋಗಬೇಕು, ಬಾ ಬೇಗ ಬಾ ಅಂತ. ಸೊ ಫೈನಲಿ ಗುರುಮಲಪ್ಪ ಕೂಡ ನಮ್ಮ ಜೊತೆನೇ ಟೆಂಪಲ್ಗೆ ಬಂದರು. ಕಾರಲ್ಲಿ ಹೋಗ್ಬೋದಾಗಿತ್ತು, ಬಟ್ ಕಾರು ಸರ್ವಿಸ್ಗೆ ತೊಗೊಂಡೋಗಿದ್ದಾರೆ. ಹಾಗಾಗಿ ಬೈಕಲ್ಲೇ ಹೋಗಿ ಬರೋಣ ಅಂತ ನಮ್ಮ ಪಾಡು ನಾವು ಹೋಗ್ತಾಯಿದ್ದೀವಿ. ಗುರುಮಲಪ್ಪ ಹಿಂದೆ ಬರ್ತಾ ಇದ್ದಾರಾ ಅಂತ ತಿರುಗಿ ನೋಡ್ತಾ ಇದ್ದೆ. ಸೊ ಅವರು ಕೂಡ ನೋಡಿ TVS ಬಿಟ್ಕೊಂಡು ಬಸವನ ಹಿಂದೆ ಬಾಲ ಥರ ಹನುಮಂತನ ಹಿಂದಿನ ಬಾಲ ಥರ ನಮ್ಮ ಹಿಂದೆನೇ ಫಾಲೋ ಮಾಡಿಕೊಂಡು ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ. ಇವತ್ತು ಗುರುವಾರ ಅಮಾವಾಸ್ಯೆ ಬಿದ್ದಿರೋದ್ರಿಂದ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದೆ. ಯಾಕಂದರೆ ಸತೀಶ್ಗೆ ಗಾಡಿ ಬೇಕಾಗಿತ್ತು, ಬೇರೆ ಕಡೆ ಹೋಗೋಕ್ಕಂತೂ ಆಗಲಿಲ್ಲ ಇವತ್ತು. ಅವರು ಫುಲ್ಲು ಬ್ಯುಸಿ, ಇನ್ನು ಅವ್ರನ್ನ ಮನೆಗೆ ಬರೋದು ಸಂಜೆನೇ ಆಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲೇ ನಿಯರ್ ಬೈ ಹೋಗಿ ಬರೋಣ ಬಾ ಅಂತ. ಅಷ್ಟು ಟೆನ್ಷನಲ್ಲೂ ಅಷ್ಟು ಬ್ಯುಸಿಲೂ ಅವರು ರಾಯರ ಮಠಕ್ಕೆ ಕರ್ಕೊಂಬಂದ್ರಲ್ಲ, ಅಷ್ಟೇ ಗ್ರೇಟ್ ಅಂತಲೇ ಹೇಳ್ಬೋದು. ಅಲ್ಲಿ ಅಕ್ಕಿ ಸೇವೆ ಮಾಡ್ತಿರ್ತಾರೆ, ಆರಾಧನೆ ಆಗುತ್ತೆ ಮುಂದಿನ ತಿಂಗಳಿಂದ. ಅದಕ್ಕೆ ರಾಯರಿಗೆ ಅಕ್ಕಿ ಸೇವೆ ಮಾಡಿಸೋಣ ಅಂತ ಸೊ ನಾವು ಪ್ರತಿ ವರ್ಷ ಮಾಡಿಸ್ತೀವಿ. ಹಾಗಾಗಿ ಅಲ್ಲೇ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಅಕ್ಕಿ ತೆಗೆದು ಹುಂಡಿಗೆ ಹಾಕೋದು. ಈ ಅಕ್ಕಿ ರಾಯರ ಆರಾಧನೆಗೆ ಹೋಗುತ್ತೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಸೊ ಬ್ಲೆಸ್ಡ್ ಅಲ್ವಾ. ಸೊ ತುಂಬ ಖುಷಿ ಆಯಿತು. ಸೊ ನಾನು ಗುರುಮಲ್ಲಪ್ಪ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಅಕ್ಕಿ ತೆಗೆದು ಆ ಜೋಳಿಗೆಗೆ ಹಾಕೋಂಥದ್ದು. ಸೊ ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ.
ನಿಮಗೂ ಒಳ್ಳೇದು ಮಾಡಲಿ, ಜೊತೆಗೆ ನನಗೂ ಒಳ್ಳೇದು ಮಾಡಲಿ. ಗುರುಮಲಪ್ಪ ಕೂಡ ಹಾಕಿದ್ರು, ಅದು ಒಂದು ಖುಷಿ ನಮಗೆ. ಸೊ ಇದೆಲ್ಲ ಮಾಡಿಕೊಂಡು ಅಲ್ಲೇ ಒಂದು 5-10 ನಿಮಿಷ ಕೂತಿದ್ದು ಮನೆಗೆ ಹೋಗೋಣ ಅಂತ. ಹೊಟ್ಟೆ ತುಂಬ ಹಸಿತಾಯಿತು. ಬಿಕಾಸ್ ಆಫ್ ರಾತ್ರಿ ನಾನು ಏನೂ ತಿಂದಿರಲಿಲ್ಲ. ಬೆಳಗ್ಗೆ ಎದ್ದು ವಾಕ್ ಮುಗಿಸ್ಕೊಂಡು ಬಂದು ಇಷ್ಟೆಲ್ಲ ಕೆಲಸ ಬರೀಲಿ ಮಾಡಿದ್ದೆ. ಸೊ ಸತೀಶ್ ಅಂತ ಇದ್ದರು ಸಾಯಿಬಾಬಾ ಮಂದಿರಕ್ಕೆ ಹೋಗೋಣ ಅಂತ. ಗೋಡನಲ್ಲಿ ಕೆಲಸ ಇದೆ. ಬೆಳಗ್ಗೆ ತಿಂಡಿ ತೊಗೊಂಡು ಹೋಗಿದ್ದಾರೆ, ಇನ್ನೂ ಬಂದಿಲ್ಲ ಹುಡುಗರು. ಮಧ್ಯಾಹ್ನ ಅಡುಗೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅಡುಗೆ ಸಂಘದ ಕ್ಷೇಮಾಭಿವೃದ್ಧ ವಾರ್ಷಿಕ ಫಂಕ್ಷನ್ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಸೌಂಡ್ ಇಗ್ನೋರ್ ಮಾಡಿ. ಇಲ್ಲಿ ನಮ್ಮ ಸೌಂಡ್ ಕೇಳಿಸಿದ್ರೆ ಬೇರೆ ಬೇರೆ ಸೌಂಡ್ಗಳು ಸ್ಟಾರ್ಟ್ ಆಗಿಬಿಡ್ತೀನಿ. ಸೊ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ನಾವು ಟೆಂಪಲ್ಗೆ ಹೋಗಬೇಕು. ಬನ್ನಿ ಟೆಂಪಲ್ಗೆ ಹೋಗೋಣ. ನಾನು ಆಗಲೇ ಹೇಳ್ದಾಗೆ ಗೋಡನಲ್ಲಿ ಫುಲ್ ಕೆಲಸ ಇತ್ತು. ಸೊ ಸತೀಶ್ ನನ್ನ ಬಿಟ್ಟು ಹರಿಬರೀಲಿ ಅರ್ಜೆಂಟಲ್ಲಿ ಹೊರಟು ಹೋದರು. ಬೆಳಗ್ಗೆ ನಾನು ನಿಮಗೆ ರಂಗೋಲೆ ತೋರ್ಸೋಕ್ಕೆ ಆಗಲಿಲ್ಲ. ಇವತ್ತಿನ ರಂಗೋಲೆ ಈ ರೀತಿಯಾಗಿದೆ. ಸೊ ಸ್ವಲ್ಪ ರಥ ನೀರು ಎಲ್ಲ ಮಾಡಿ ಇಳಿ ಎಲ್ಲ ತೆಗೆದು ಹಾಕಿದ್ದೆ. ಯಾಕಂದರೆ ಅಮಾಸೆ ಹುಣ್ಮೇಲೆ ಏನೇನು ಆಗುತ್ತೆ ನಿಮಗೆ ಗೊತ್ತಲ್ವಾ. ಇವಾಗ ತಿಂಡಿ ತಿಂತಾಯಿದ್ದೀನಿ, ಶಾವಿಗೆ ಉಪ್ಪಿಟ್ಟು. ಅದ್ರ ಜೊತೆಗೆ ಬೋಂಡ ನಾನು ಮಾಡಿದ್ದಲ್ಲ, ಕೆಳಗಡೆ ನಮ್ಮ ಹುಡುಗರು ಮಾಡಿದಂಥದ್ದು. ಸ್ವಲ್ಪ ಬಿಸಿ ಇರಬೇಕಿತ್ತು, ಬಟ್ ಸ್ವಲ್ಪ ತಿಂದೆ. ಗೈಸ್ ವೆಲ್ಕಮ್ ಅಗೈನ್. ಸೊ ಇನ್ನೂ ಸ್ಯಾರಿ ಚೇಂಜ್ ಮಾಡಿರಲಿಲ್ಲ. ಸ್ಯಾರಿ ಚೇಂಜ್ ಮಾಡೋಕ್ಕೆ ಮುಂಚೆ ವ್ಲಾಗ್ನ ಮಾಡಿಬಿಡೋಣ. ನಿಮ್ಮ ಹತ್ರ ಎಲ್ಲ ಸುಮಾರು ಕಮೆಂಟ್ಸ್ ಬರ್ತಾನೆ ಇದೆ ನನಗೆ ರೆಗ್ಯುಲರಾಗಿ, ಅದಕ್ಕೆಲ್ಲ ಆನ್ಸರ್ ಮಾಡಿಬಿಡೋಣ ಅಂತ ಹಾಗೆ ಕೂತ್ಕೊಂಡೆ. ಹೇಗಿದೆ ಸಾರಿ? ನಾನು ಸತೀಶ್ ಇವತ್ತು ಮ್ಯಾಚಿಂಗ್ ವೈನ್ ಕಲರ್, ಗ್ರೇಪ್ ವೈನ್ ಕಲರ್. ಸೊ ನಂಗೆ ತುಂಬ ಇದು ಬ್ಲೂ ವೈನ್ ಈ ಥರದ್ದೆಲ್ಲ ಸೂಟ್ ಆಗುತ್ತೆ. 2 ಕೈಗೂ ಬಳೆ ಹಾಕ್ಕೊಂಡು ಪೂಜೆ ಮಾಡಿ ಸಿಸ್ ಅಂತ ಸುಮಾರು ಕಮೆಂಟ್ಸ್ ಬರ್ತಾಯಿತ್ತು. ಇವತ್ತು ನಿಜವಾಗ್ಲೂ ಲಿಟ್ರಲಿ 2 ಕೈಗೂ ಬಳೆ ಹಾಕ್ಕೊಂಡೆ ಪೂಜೆ ಮಾಡಿದೆ. ಬಟ್ ನನಗೆ ಲೆಫ್ಟ್ ಕೈಗೆ ಬಳೆ ಹಾಕಿದ್ರೆ ಅಷ್ಟು ಕಂಫರ್ಟ್ ಇರೋಲ್ಲ. ಸೊ ಬಿಚ್ಚಿಟ್ಟೆ. ನನ್ನ ಕೈ ನೋಡ್ತೀರಾ? ಇಲ್ಲಿ ನೋಡಿ, ಎಲ್ಲ ಕಡೆ ಕುಯ್ಕೊಂಡು ಕೆಲಸ ಗೈಸ್. ವರಮಹಾಲಕ್ಷ್ಮಿ ಹಬ್ಬದ ಕೆಲಸ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಿಂದಿನ ವ್ಲಾಗಲ್ಲಿ ನೀವು ನೋಡಿದ್ದೀರಾ, ಎಲ್ಲ ನಿಮಗೆ ಗೊತ್ತಿರುತ್ತೆ. ಸ್ವಲ್ಪ ಮಾಡ್ತಾಯಿದ್ದೀನಿ. ಇವತ್ತು ರೆಸ್ಟ್. ಇವತ್ತು ಹಬ್ಬ ಪೂಜೆ ಎಲ್ಲ ಆಯಿತು. ಸೊ ರೆಸ್ಟ್. ಟೆಂಟೆಡ್ಯಾಂಡ್ ನೋಡಿ. ಸುಮಾರು ಜನ ಏನು ಶಾಪ್ ಮಾಡಿದ್ರಿ, ನೀವು ಡೀಟೇಲಾಗಿ ಹೇಳಲ್ಲ, ಡೀಟೇಲಾಗಿ ಹೇಳಿ. ಆಮೇಲೆ ನಂದು ಡಾಲ್ಫಿನ್ದು ಚೈನ್ ಕಟ್ಟಾಯಿತು, ಡಾಲರ್ ಕಟ್ಟಾಯಿತು, ಅದ್ರ ಬಗ್ಗೆ ಸುಮಾರು ಕಮೆಂಟ್. ಚೈನ್ ಏನು ಮಾಡಿದ್ರಿ, ಬರೀ ಮಂಗಲೆ ಚೈನ್ ಹಾಕ್ಕೊಂಡಿದ್ದೀರಲ್ಲ. ಆ್ಯಕ್ಚುಲಿ ಮಂಗಲೆ ಚೈನೂ ಹಾಳಾಗಿದೆ. ಮೀನ್ಸ್ ಅಂದರೆ ಕಿತ್ತೋಗೋ ಸ್ಟೇಜ್ಗೆ ಬಂದಿದೆ, ಸೌದೋಗಿದೆ. ಅದನ್ನು ಬೇರೆ ಡಿಸೈನ್ ಮಾಡಿಸ್ಬೇಕು. ಬಟ್ ಎಲ್ಲದಕ್ಕೂ ದುಡ್ಡು ಒಟ್ಟಿಗೆ ಬೇಕಲ್ಲ ಗೈಸ್. ಸೊ ಸತೀಶ್ ಅಂತಾರೆ ಮಾತಾಡ್ತಿದ್ರೆ ದುಡ್ಡೇನು ಗಿಡದಲ್ಲಿ ಬೀಳುತ್ತಾ ಅಂತ. ಸೊ ಹಾಗೆ ದುಡ್ಡು ಎಲ್ಲೂ ಬೀಳಲ್ಲ. ಸಂಪಾದನೆ ಮಾಡಬೇಕು, ಕೆಲಸ ಬರಬೇಕು. ಯಾವುದಾದ್ರೂ ಕೆಲಸ ಬಂದಾಗ ದುಡ್ಡು ಸಂಪಾದನೆ ಮಾಡಿದಾಗ ನೋಡೋಣ. ಸದ್ಯಕ್ಕೆ ಅದು ಪೆಂಡಿಂಗಲ್ಲಿದೆ. ಅದ್ರ ಬದಲು ನಾನು ಸಿಲ್ವರ್ ತೊಗೊಂಡೆ ಅಂತ ಹೇಳಿದಾಗಲೇ ಸಿಸ್ ನಮಗೂ ಐಡಿಯಾ ಇದೆ, ನಮಗೂ ಡೀಟೇಲಾಗಿ ಹೇಳಿ, ನೀವೇನು ತೊಗೋತೀರಾ, ಗ್ರಾಮ್ ಹೇಳಿ, ಎಷ್ಟಾಯಿತು ಅಂತ ಗ್ರಾಮ್ ಹೇಳಿ ಅಂತ. ಸಿಲ್ವರ್ ನಾನು ಅವಾಗ ಹೇಳಿದ್ದೆ ನಿಮಗೆ. ಇದು ನಿನ್ನೆ ವ್ಲಾಗಲ್ಲಿ ನೋಡಿದ್ರೆ ಎಲ್ಲ ಇಸ್ಕೊಂಬಂದೆ ಚೈನು, ಅದ್ರದ್ದು ತೋರಿಸ್ತೀನಿ. ಫಸ್ಟು ಸಿಲ್ವರ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ನಾವು ತೊಗೋಬೇಕು ಅಂತ ಆಸೆ ಆಗ್ತಾಯಿದೆ. ತೋರಿಸಿ ಸಿಸ್, ಹೇಳಿ ಸಿಸ್ ಅಂತ ರಿಕ್ವೆಸ್ಟ್ ಮಾಡಿ ಕೇಳಿದ್ದಕ್ಕೆ ಅಷ್ಟೇ. ಸೊ ಇದು ನನಗೆ ಬೇಕಿತ್ತು. ಅಕ್ಷತೆ ಬಟ್ಲು ಸುಮಾರು ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ತೊಗೊಂಡೆ. ಸಲ ಇಯರಿಂಗ್ಸ್ ತೊಗೋತಾ ಇದ್ದೆ. ಬಟ್ ಈ ಸಲ ಇಯರಿಂಗ್ಸ್ಗೆ ನಾನು ದುಡ್ಡು ಹಾಕಕ್ಕೆ ಹೋಗಲಿಲ್ಲ. ಬಿಕಾಸ್ ಸುಮಾರು ಇಯರಿಂಗ್ಸ್ಗಳಿದ್ದಾವೆ. ಅದ್ರ ಬದಲು ನನ್ನ ಡೈಲಿ ಯೂಸ್ ಚೈನ್ ಕಟ್ಟಾಯ್ತಲ್ವ, ಆ ಚೈನನ್ನೇ ಮಾಡಿಸ್ಕೊಳ್ಳೋಣ ನೀಟಾಗಿ. ಡಾಲರು ಚೈನು ಎಲ್ಲ ಕಟ್ಟಾಗೋಯ್ತು, ಅದನ್ನೇ ನೀಟಾಗಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಬಂಡವಾಳ ಹಾಕಿದೆ, ಇನ್ವೆಸ್ಟ್ ಮಾಡಿದೆ. ಇವಾಗ ಇಯರಿಂಗ್ಸ್ ಅಂತ ಹೋದ್ರೂ 10 ಗ್ರಾಮ್ ಅಂದ್ರೂ 1 ಲಕ್ಷ ಆಗಿಬಿಡುತ್ತೆ. 1 ಲಕ್ಷದ ಮೇಲೆ ಆಗುತ್ತೆ. ಸೊ ಹಾಗಾಗಿ ಬದಲು ಇದೆ ಸಿಲ್ವರ್ ಮತ್ತು ಚೈನ್ ಮತ್ತು ಡಾಲರ್ನ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದಂಥದ್ದು. ನಾನು ತೊಗೊಂಡಿದ್ದಂಥದ್ದು ಸಿಲ್ವರ್ ಬಾಟಲ್. ಸೊ ಎಷ್ಟು ಗ್ರಾಮ್ ಇದೆ ಸಿಸ್, ನಮಗೂ ಐಡಿಯಾ ಬರುತ್ತೆ, ನೀವು ಹೇಳಿ. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಸೊ ಹಾಗಾಗಿ ಪ್ಲೈನ್ ತೊಗೊಂಡೆ. ನನ್ನ ಹತ್ರ ನೀವು ನೋಡಿರ್ತೀರ ಅನ್ಕೋತೀನಿ, ನನ್ನ ಹತ್ರ ಆಲ್ರೆಡಿ ಇದೆ ನೋಡಿ. 132 132
ಗ್ರಾಮ್ ಇದೆ, 132 ಗ್ರಾಮ್ ಇದೆ ಇದು. 1 ಗ್ರಾಮ್ಗೆ 110 ರುಪೀಸ್. 1 ಗ್ರಾಮ್ಗೆ 110 ರುಪೀಸ್. ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. 132 ಗ್ರಾಮ್, 2ರಿಂದ. ಸುಮಾರು ಜನ ಹೇಳ್ತಾ ಇರ್ತೀರ ಹ್ಯಾಂಟಿಕಲ್ ತೊಗೋಬೇಕಾಗಿತ್ತು ಅಂತ ಅಂದ್ಬಿಟ್ಟು. ಸೊ ಅದು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ, ನಾನು ಡೈಲಿ ಯೂಸ್ ಪರ್ಪಸ್ಗೋಸ್ಕರನೇ ತೊಗೊಂಡಿರೋದು. ಈ ಥರದ್ದು ಪ್ಲೇನ್ ಇದ್ದಿದ್ರೆ ಇನ್ನೂ ಓಕೆ, ನಂಗೆ ಈ ಥರದ್ದು ಬೇಡವಾಗಿತ್ತು. ಬಟ್ ಆದರೆ ನನ್ನ ಹತ್ರ ಹಳೇದಿತ್ತು, ಕೊಟ್ಬಿಟ್ಟು ತೊಗೊಳ್ಳೋಣ ಅಂತ ನೋಡಿದೆ. ಬಟ್ ಯಾಕೋ ಅದು ಇರಲಿ ಇದು ಇರಲಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡೆ. ಇದಕ್ಕೆ ಕ್ವಾಲಿಟಿ ಹೇಗಿದೆ ಸಿಲ್ವರ್ ಅಂತೆಲ್ಲ ಕೇಳ್ತಾಯಿದ್ರಿ ಶಾಪಿಂಗ್ ವ್ಲಾಗಲ್ಲಿ. ಚೆನ್ನಾಗಿದೆ, ನಾನು ತೊಗೊಂಡಿದ್ದೀನಿ ಸುಮಾರು ಸಲ. ಸೊ ಹಾಗಾಗಿ ಚೆನ್ನಾಗಿದೆ. ಆಮೇಲೆ ಈ ಬಟ್ಲು, ಇದಕ್ಕೂ ಕೂಡ ಇದು ನೀವು ಹೇಳಿದ್ರಲ್ಲ ಹಾಲ್ಮಾರ್ಕ್ ಇರೋದು ತೊಗೋಬೇಕು, ಸಿಲ್ವರಲ್ಲೂ ಹಾಲ್ಮಾರ್ಕ್, ಆ ಥರದ್ದೇ ಹಾಲ್ಮಾರ್ಕು. ನೀಟಾಗಿ ನೋಡಿ ಗೊತ್ತಾಗತ್ತೆ. ಸೊ ಇದು 41 ಗ್ರಾಮ್ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಇದಕ್ಕೆ ಸಿಲ್ವರ್ ಹಾಲ್ಮಾರ್ಕ್ ಅಂತ ಕರಿತೀವಿ. ಇದು 41 ಗ್ರಾಮ್ ಇದೆ. ಇದು ಒಂದಕ್ಕೆ ಮೇಕಿಂಗ್ ಚಾರ್ಜ್ ಕೂಲಿ ಎಲ್ಲ ಸೇರಿ 4,500. ಇದು ಒಂದು ಬಟ್ಲಿಗೆ. ತುಂಬ ತಿಕ್ಕಾಗಿದೆ, ತುಂಬ ಮಂದಕ್ಕಿದೆ. ನಾನು ಇದು ಫಿಂಗರ್ ಪ್ರಿಂಟ್ ಎಲ್ಲ ಬೀಳುತ್ತೆ ಅಂತ ಈ ಥರ ಸಿಲ್ವರ್ ಪೇಪರ್ ಎನ್ರೋಲ್ ಮಾಡಿದ್ದೀನಿ, ಆಮೇಲೆ ತೆಗೆಯೋಣ ಪೂಜೆ ಟೈಮಲ್ಲಿ ಅಂತ ಅಷ್ಟೇ. ನನ್ನ ಹತ್ರ ಈ ಥರದ್ದು ತಟ್ಟೆ ಇತ್ತು, ದೊಡ್ಡದಿತ್ತು, ಆಮೇಲೆ ಒಂದು ಪುಟ್ಟದಿತ್ತು. ಇವಾಗ ನಾನು ಸತೀಶ್ಗೆ ತುಪ್ಪದ ದೀಪ ಹಚ್ಚಿಡ್ತೀನಲ್ಲ ತಟ್ಟೆ, ಅದು ಕೂಡ ಇತ್ತು. ಅದು ಸ್ವಲ್ಪ ಡಿಸೈನ್ ಇತ್ತು, ಬಟ್ ಪ್ಲೇನಲ್ಲಿ ಈ ಸೈಜಲ್ಲಿ ಇರಲಿಲ್ಲ. ಬಟ್ ಪ್ಲೇನಲ್ಲಿ ನನಗೆ ಈ ಸೈಜಲ್ಲಿ ಬೇಕಿತ್ತು. ನೋಡಿ ಹಾಲ್ಮಾರ್ಕ್, ಇದು ಸಿಲ್ವರ್ ಹಾಲ್ಮಾರ್ಕ್ ಇಲ್ಲಿ ಇದೆ ನೋಡಿ, ನನ್ನ ಫಿಂಗರ್ ಹತ್ರ ನೋಡಿ, ಇದು ಸಿಲ್ವರ್ ಹಾಲ್ಮಾರ್ಕ್. ಇದು 145 ಗ್ರಾಮ್ ಇದೆ. ಇಲ್ಲಿ ಕಾಣಿಸ್ತಾ ನಿಮಗೆ ಕ್ಯಾಮ್ರಾನಲ್ಲಿ ಉಲ್ಟಾ ಕಾಣುತ್ತೆ. ಇದು 100 ನೋಡಿ, ಹತ್ತಿರದಿಂದ ನೋಡಿ 145.4, 145 ಗ್ರಾಮ್ ತಟ್ಟೆ. ಇದು 41 ಗ್ರಾಮ್. ಇದಿಷ್ಟು ಸೇರಿ 132 ಚಿಲ್ಲರೆ, 133 ಅಂದ್ಕೊಳ್ಳಿ ಇವೆರಡರಿಂದ. ಸೊ ಇದಿಷ್ಟು ನಾನು ಸಿಲ್ವರ್ ಶಾಪ್ ಮಾಡಿದಂಥದ್ದು. ಡೀಟೈಲಾಗಿ ತೋರಿಸಿ. ಈಗ ಅಮೌಂಟ್ ನಾನು ಗ್ರಾಮು ಹೇಳಿದ್ದೀನಿ, ಪರ್ ಗ್ರಾಮ್ ಎಷ್ಟು ಅಮೌಂಟ್ ಅಂತಲೂ ಹೇಳಿದ್ದೀನಿ. ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಆ ಐಡಿಯಾ ನಿಮಗೇ ಸಿಗುತ್ತೆ. ನಾನು ಯಾವುದನ್ನು ಹೈಡ್ ಮಾಡೋವಂಥ ಅವಶ್ಯಕತೆ ನನಗೇನೂ ಇಲ್ಲ. ಸುಮಾರು ಜನ ಕೇಳ್ತಿರ್ತೀರಿ, ಯಾಕೆ ಹೈಡ್ ಮಾಡ್ತೀರಾ, ಯಾಕೆ ಹೇಳಲ್ಲ, ಆ ಥರ ಏನೂ ಇಲ್ಲ ನನಗೆ. ಸೊ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಈಗ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ, ತುಂಬ ಶಾರ್ಟ್ ಮಾಡಿ, ಲೆಂತ್ ಕಮ್ಮಿ ಮಾಡಿ, ನೋಡ್ಲಿಕ್ಕೆ ಒಂಥರ ಬೋರ್ ಅನಿಸುತ್ತೆ ಅಂತಲೂ ಕಮೆಂಟ್ ಮಾಡ್ತಾರೆ ಕೆಲವೊಂದು ಜನ. ನಿಮ್ಮ ಲಾಂಗ್ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ, ನಿಮ್ಮ ವಿಡಿಯೋ ಲಾಂಗ್ ಇರಲಿ, ಲೆಂದಿ ಇರಲಿ, ನಮಗೆ ಇಷ್ಟ ಆಗುತ್ತೆ, ನಮ್ಮ ಮನೆಯವರು ನೀವು ಅಂದ್ಕೊಂಡು ನಾವು ಇನ್ವಾಲ್ವ್ ಆಗಿ ನೋಡ್ತಿರ್ತೀವಿ ಅಂತಾನೂ ನನಗೆ ಸಜೆಸ್ಟ್ ಮಾಡ್ತೀರಾ. ಸೊ ನಾನು ಹಿಂಗೆ ಅಂದರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಒಳ್ಳೆ ನನ್ನ ಪರಿಸ್ಥಿತಿ ಹೇಗೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದಷ್ಟು ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳಿ ಇಲ್ಲದೆ ಇರ್ಬೋದು, ಆಮೇಲೆ ಉದ್ದೇಶಪೂರ್ವಕವಾಗಿ ಅದಷ್ಟಿಲ್ಲ ಇದಿಷ್ಟಿದೆ ಅಂತ ಹೇಳಿದಾಗ ಕೆಲವೊಂದು ನಾನ್ಸೆನ್ಸ್ ಕಮೆಂಟ್ಗಳು, ಅಯ್ಯೋ ಅದಷ್ಟು ಇಲ್ಲ ಅದಿಷ್ಟಿದೆ, ಅವರೇನೋ ದುಡ್ಡು ಕೊಟ್ಟು ನಮಗೆ ತೆಕ್ಕೊಟ್ಟಿರೋ ಥರ ಅಂತಲೂ ಕಮೆಂಟ್ಸ್ ಬರುತ್ತೆ. ಕಮೆಂಟ್ಸ್ಗೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ, ನನ್ನ ದುಡ್ಡು ನಾನು ತೊಗೊಂಡಿರೋಳು ನನಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಗ್ರಾಮ್ ಎಷ್ಟಿದೆ, ಅದು ಪರ್ ಗ್ರಾಮ್ ಎಷ್ಟಾಗುತ್ತೆ ಅಂತ ನಾನು ಹೇಳಿಬಿಟ್ರೆ ನಿಮ್ಗೆ ಅದು ಒಂದು ಕೂಲಂಕಷವಾಗಿ ಗೊತ್ತಾಗುತ್ತೆ ಅಂತಷ್ಟೇ ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ಇವಾಗ ನಾನು ಬರ್ತಾರೆ ಅಂತ ಟಾಪಿಕ್ ನಿಮಗೆ ಗೊತ್ತು. ಈಗ ಸಿಲ್ವರ್ ತೋರಿಸ್ದೆ, ಗೋಲ್ಡ್ ಏನು ತೊಗೊಂಡೆ ಅಂತ. ನಾನು ಗೋಲ್ಡು ಹೊಸ್ದಾಗಿನೂ ನಾನು ಬೈ ಮಾಡಿಲ್ಲ, ಹಳೇದೇ ನನ್ನ ಹತ್ರ ಒಂದೆಳೆ ಚೈನ್ ಇತ್ತು, ನೀವು ನೋಡಿದ್ರಿ, ಡಾಲ್ಫಿನ್ ಡಾಲರ್ ಇರೋಂಥದ್ದು. ಸೊ ಅದು ಕಟ್ಟಾಗೋಯ್ತು, ಅದು ಉದ್ದೇಶಪೂರ್ವಕವಾಗಿ ಕಟ್ಟಾಯಿತು ಅಥವಾ ಸೌದೋಗಿತ್ತು ಕಟ್ಟಾಯಿತು. ಅದು ನಾನು ತೊಗೊಂಡು 15 ಇಯರ್ಸ್ ಆಗಿತ್ತು ಗೈಸ್. ಅಷ್ಟು ಲಾಂಗ್ ಲಾಸ್ಟಿಂಗ್ ಅದು ಬಂದಿರೋದು ಗ್ರೇಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಮನಸ್ಸಿಲ್ದಾರ ಅದೇ ಡಿಸೈನ್ಗೆ 1-2 ಗ್ರಾಮ್ ಎಕ್ಸ್ಟ್ರಾ ಹಾಕಿ ಮಾಡಿಕೊಡಿ ಅಂತ ಅವರಿಗೆ ಕೊಟ್ಟಿದ್ದೆ. ಬಟ್ ಅವರು ಅದಕ್ಕೆ ಹಚ್ಚು ಸಿಗ್ತಾಯಿಲ್ಲ ಮೇಡಮ್, ಇದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ, ಹಚ್ಚು ಬೇರೆ ಡಿಸೈನ್ ಯಾವುದಾದ್ರೂ ಮಾಡಿಸ್ಕೊಳ್ಳಿ ಅಂತಂದಾಗ ನನಗೆ ಡೈಲಿ ಯೂಸಿಗೆ ಬೇಕಿತ್ತು, ಗಟ್ಟಿಯಾಗಿರೋದು ಬೇಕಿತ್ತು, ಸ್ವಲ್ಪ ಚೆನ್ನಾಗಿರೋದು ಬೇಕಿತ್ತು. ಹಾಗಾಗಿ ನೋಡಿದಾಗ ಈ ಮಾಂಗಲ್ಯ ಚೈನ್ ಡಿಸೈನ್ ಮಾಡ್ತಾರಲ್ಲ ಅದೇ ಡಿಸೈನ್ ಇರಲಿ ಅಂತ ಹೇಳಿ
ಇವಾಗ 124 ಇಂಚಿಗೆ ಮಾಡಿಸಿದ್ದೀನಿ. ಜಂಪ್ ಇಳಿದ್ರೆ 26 ಆಗುತ್ತೆ. ಮುಂಚೆ ಇದ್ದಿದ್ದು ನಂದು 26. ಸೊ ನಿನ್ನೆ ರಾತ್ರಿ ಇಸ್ಕೊಂಬಂದೆ ಇದನ್ನು, ನೀವು ನೋಡಿದ್ರಿ. ಸೊ ನಾನು ಡಾಲರ್ ಕೂಡ ಚೇಂಜ್ ಮಾಡಿಸ್ದೆ. ನಾನು ತುಂಬ ಯಾಮಾರಿ ಮೋಸ ಹೋಗಿದ್ದೀನಿ ಗೈಸ್. ಯಾಕಂದರೆ ಡೈಮಂಡ್ಸ್ ಇತ್ತಲ್ಲ, ನನ್ನ ಡಾಲ್ಫಿನ್ ಡಾಲರಲ್ಲಿ ಡೈಮಂಡ್ಸ್ ಇತ್ತು. ಐ ಥಿಂಕ್ 11 or 12 ಡೈಮಂಡ್ ಸ್ಟೋನ್ ಇತ್ತು. ನಾನು ಹಳೇದನ್ನು ತಗೊಂಡಾಗ ಪ್ರಕಾಶ್ ಜ್ಯುವೆಲರ್ಸಲ್ಲಿ ಪ್ಯೂರ್ ಡೈಮಂಡ್ ಅಂತ ಹೇಳಿ ನನಗೆ ಅದನ್ನು ಕೊಟ್ಟಿದ್ದಂಥದ್ದು ಈ ಡಾಲ್ಫಿನ್ ಹತ್ರ. ಅದು 2 ಗ್ರಾಮ್ ಚಿಲ್ಲರೆ, 2.5 ಹತ್ತತ್ರ ಗ್ರಾಮ್ ಡಾಲ್ಫಿನ್ ಡಾಲರ್ ಇತ್ತು. ಸೊ ಆ ಡಾಲರ್ಸ್ನ ಆ ಡಾಲರಲ್ಲಿ ಇದ್ದಿದ್ದು ಡೈಮಂಡ್ಸ್ನ ನನಗೆ ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಅದನ್ನು ಮೀನ್ಸ್ ಆಫ್ ರೇಟಿಗೆ, ಈಗ ಸ್ಟೋನ್ ಅಂತ ಬಂದಮೇಲೆ ಆಫ್ ರೇಟಿಗೆ ಚೀಪ್ ರೇಟ್ ಹಾಕ್ಕೋತಾರೆ. ಅವ್ರು ಹೇಳಿದ್ರು ನನಗೆ, ಮೇಡಮ್ ನಿಮ್ಮದು ಇದು ಸರ್ಟಿಫೈ ಇದ್ದರೆ ಕೊಡಿ, ನಾನು ಇದೇ ರೇಟಿಗೆ ಈಗ ನೋಸ್ ಪಿನ್ಸ್ದೆಲ್ಲ ನಾನು ಹುಷಾರಾಗಿ ಎತ್ತಿಟ್ಟಿದ್ದೀನಿ. ನನ್ನ ಹತ್ರ 3 ಡೈಮಂಡ್ ನೋಸ್ ಪಿನ್ಸ್ ಇರೋದೆಲ್ಲ, ಇಯರಿಂಗ್ಸ್ದು ನೋಸ್ ಪಿನ್ಸ್ದು ಎಲ್ಲನೂ ಸರ್ಟಿಫೈಡ್ ಹುಷಾರಾಗಿ ಎತ್ತಿಟ್ಟಿದ್ದೀನಿ. ಇದ್ರದ್ದು ಏನಾಗಿದೆ ಅಂದರೆ, ನಾನು ಮನೆ ಶಿಫ್ಟ್ ಮಾಡಿದಾಗ, ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆದಂಥ ಟೈಮಲ್ಲಿ ಎಲ್ಲನೂ ಹುಷಾರಾಗಿಡೋ ನಾನು ಅದು ಎಲ್ಲಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಇಡೀ ಕಬೋರ್ಡ್ ಕ್ಲೀನ್ ಮಾಡಿದ್ದೀನಿ, ಇಡೀ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಬಟ್ ಆದರೆ ನನಗದು ಸಿಕ್ಕಲಿಲ್ಲ. ಈಗ ನೋಡಿದ್ರೆ ನೀವು ನನ್ನ ವೀಡಿಯೋ ಕ್ಲಿಪ್ಪಿಂಗಲ್ಲಿ ಹಾಕಿದಾಗ ಇಡೀ ಕಬೋರ್ಡ್ ಕ್ಲೀನ್ ಮಾಡಿದಾಗ ನನಗದು ಸಿಕ್ಕಲಿಲ್ಲ. ಸೊ ಬೇಜಾರಾಯಿತು. ಅದನ್ನು ಟೆಸ್ಟೆಡ್ಗೆ ಅಂತ ತೊಗೊಂಡೋದಾಗ ಅದು ಪ್ಯೂರ್ ಒರಿಜಿನಲ್ ಡೈಮಂಡ್ ಅಲ್ಲ ಅಂತಲೂ ಕೂಡ ಹೇಳಿದ್ರು. ನನಗೆ ಇವರು ಯಾಮಾರಿಸ್ತಾ ಇದ್ದಾರೋ ಅಥವಾ ನಾ ತೊಗೊಂಡಂಥ ಪ್ರಕಾಶ್ ಜ್ಯುವೆಲರ್ಸ್ ಅವರು ಯಾಮಾರಿಸಿ ಕೊಟ್ಟರೋ ನನಗದನ್ನು, ನನಗೆ ನಿಜಕ್ಕೂ ತುಂಬ ಕನ್ಫ್ಯೂಸ್ ಆಗೋದೆ. ಸ್ವಲ್ಪ ಈಗ ನಾರ್ಮಲ್ ವೈಟ್ ಸ್ಟೋನ್ ಬರುತ್ತಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಕಾಸ್ಟ್ಲಿ ಮೇಡಮ್, ಅದು 100 ರೂಪಾಯಿಗೂ ತೊಗೊಳ್ಳಲ್ಲ ನಾವು ಆ ಸ್ಟೋನು. ಇದು ಅದಕ್ಕಿಂತ ಒಂಚೂರು ಚೆನ್ನಾಗಿದೆ ಅಷ್ಟೇ. ಆದರೆ ಗೈಸ್ ನಿಜ ಹೇಳಬೇಕು, ಒಂದು ಚೂರು ಏನೂ ಹಾಳಾಗಿರಲಿಲ್ಲ ಸ್ಟೋನ್ಸು. ಶೈನಿಂಗು ಕೂಡ ನಾನು ಡೈಲಿ ಹಾಕೋತಾ ಇದ್ದೆ. ಎಣ್ಣೆ ಗಿಣ್ಣೆ ತಲೆ ಸ್ನಾನ ಮಾಡಿದಾಗ ಅದೆಲ್ಲ ಜಿಡ್ಡು ಆ ಥರದ್ದೆಲ್ಲ ಏನೂ ಕೂತಿರಲಿಲ್ಲ ಅದರಲ್ಲಿ. ಅದು ತುಂಬ ಚೆನ್ನಾಗೇ ಇತ್ತು. ಸೊ ಅದನ್ನೇ ಇದಕ್ಕೆ ಹಾಕ್ಕೊಡಿ. ಈ ಡಾಲ್ಫಿನ್ ಹತ್ರ ಇಲ್ಲಿ ಒಂದು ರೆಡ್ ಸ್ಟೋನ್ ಇದೆ, ನಿಮಗೆ ಕಾಣಿಸ್ತಾ ಇದೆಯಾ, ಅದ್ರ ಸುತ್ತ ಹಾಕ್ಕೊಡಿ ಅಂತಲೂ ಕೂಡ ಕೇಳಿದೆ. ಮೇಡಮ್ ಅದು ಚೆನ್ನಾಗಿ ಕಾಣಲ್ಲ, ಅದು ಬೇಡ, ಪ್ಲೈನೇ ತೊಗೊಂಬಿಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಪ್ಲೈನೇ, ಈಗ ಮಾಮೂಲಿ ಬಲ್ಪ್ ಡಿಸೈನ್ ವಿತ್ ಅಂಜಲಿ ಕಟಿಂಗ್ ಎಲ್ಲ ಸೇರಿ ಇದು 18.5 ಗ್ರಾಮ್ ಆಯಿತು. ಈ ಡಾಲರೇ 2 ಗ್ರಾಮ್ ಇದೆ ಗೈಸ್, 2.25 ಗ್ರಾಮ್ ಇದೆ ಇದು. ಆಮೇಲೆ ಕೊಂಡ್ಲು ಎಲ್ಲ ಸೇರಿ 22 ಗ್ರಾಮ್ಸ್ಗೆ ಆಯಿತು. ಹಳೇದು ಎಲ್ಲ ಸೇರಿ 20 ಗ್ರಾಮ್ಸ್ ಅಷ್ಟಾಗಿತ್ತು. ಈಗ ಇದೆಲ್ಲ ಸೇರಿ ಒಂದು 22 ಗ್ರಾಮ್ಸ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ, 10 ಗ್ರಾಮ್ಗೆ 1 ಗ್ರಾಮ್ ವೇಸ್ಟೇಜ್ ತೆಗಿತಾರೆ. ನಿಮ್ಮೆಲ್ರಿಗೂ ಗೊತ್ತು, ಮೇಕಿಂಗ್ ಚಾರ್ಜ್ ಕೂಲಿ ತೊಗೋತಾರೆ. ನಾವು ಹಳೆ ಚಿನ್ನ ಕೊಟ್ಟು ನಾನು ಅವರಿಗೆ 20,000ದಷ್ಟು ಅಮೌಂಟ್ ಕೊಟ್ಟಿದ್ದೀನಿ. ಡಾಲರ್ಗೂ ಅಷ್ಟೇ 3,500ದಷ್ಟು ಫಸ್ಟ್ ಡಾಲರ್ ಮಾಡಿಸ್ಬಿಟ್ಟೆ, ಆಮೇಲೆ ಚೈನ್ ಮಾಡಿಸ್ಕೊಂಡಿದ್ದು. ಸೊ ಎಲ್ಲ ಒಟ್ಟು 25,000ದಷ್ಟು ಖರ್ಚಾಯಿತು. ನಾನು ಹಳೆ ಗೋಲ್ಡ್ ಕೊಟ್ಟು, ಹಳೇದು 20 ಗ್ರಾಮ್ ಗೋಲ್ಡ್ ಕೊಟ್ಟು ಇಷ್ಟು 25,000 ಅಪ್ರಾಕ್ಸಿಮೇಟಾಗಿ ಆಗಿದೆ. ಅವ್ರು ಏನೂ ಎಕ್ಸ್ಟ್ರಾ ಹಾಕಿಲ್ಲ, ಜೊತೆಗೆ ನನ್ನ ಡೈಮಂಡ್ ಸ್ಟೋನು ಕೂಡ ಹಾಕಿಲ್ಲ. ಹಾಗಾಗಿ ಇಷ್ಟ ಆಗಿದೆ ಗೈಸ್. ಸೊ ಬೇಜಾರಾಯಿತು. ಏನಕ್ಕಪ್ಪ ಬೇಜಾರಾಯಿತು ಅಂತಂದರೆ, ಯಾಮಾರ್ಬಿಡ್ತೀವಿ, ಫಸ್ಟ್ ಎತ್ತಿಟ್ಬಿಡ್ತೀನಿ. ಒಂದ್ಸಲಿ ನಿಜಕ್ಕೂ ಯಾಮಾರ್ಬಿಡ್ತೀವಿ. ಸೊ ಯಾಮಾರಕ್ಕೆ ಮುಂಚೆ ಕೂಲಂಕುಷವಾಗಿ ನೋಡಿಕೊಂಡು ವಿಚಾರಿಸ್ಕೊಂಡು, ಸರ್ಟಿಫೈ ಅವ್ರು ಕೊಟ್ಟಿದ್ರು ಅಂತ ಅನಿಸತ್ತೆ. ಮೇ ಬಿ ನಾನೆಲ್ಲೋ ಹಾಳು ಮಾಡಿದ್ದೀನಿ ಅಂತಲೂ ಕೂಡ ಅನಿಸತ್ತೆ. ಬಟ್ ಎಲ್ಲಿ ಹಾಕಿದ್ದೀನಿ ಏನು ಎತ್ತ ಏನೂ ಗೊತ್ತಾಗಲಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಇವ್ರು ಹಿಂಗಂದ್ರು ಅಂತ ಅಂದ್ಬಿಟ್ಟು ನಾನು ಆ ಸ್ಟೋನ್ಸ್ ಎಲ್ಲ ಅವ್ರಿಗೆ ಕೊಟ್ಟು ಇಲ್ಲ. ನಾನು ಅದನ್ನೆಲ್ಲ ಒಂದು ಪುಟ್ಟು ಪಾಕೆಟಲ್ಲಿ ಹಾಕಿಸ್ಕೊಂಡು ತೊಗೊಂಬಂದಿದ್ದೀನಿ, ಬಾಕ್ಸಲ್ಲಿ ಹಾಕಿಸ್ಕೊಂಡು ತೊಗೊಂಬಂದಿದ್ದೀನಿ. ಇನ್ನೊಂದು ಕಡೆ ಚೆಕ್ ಮಾಡಿಸೋಣ, ನೋಡೋಣ ಅಂತ ಹೇಳಿ. ಯಾಕಂದರೆ ಯಾರನ್ನೂ ನಂಬಕ್ಕಾಗಲ್ಲ ಗೈಸ್. ಒಬ್ಬರು ಸುಳ್ಳು ಹೇಳ್ಬೋದು, ಅಥವಾ ಒಬ್ಬರು ಅವರು ನಿಜನೇ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಟೆಸ್ಟ್ ಮಾಡೋಂಥ ಜಾಗಕ್ಕೆ ನಾನು ಹೋಗಿಲ್ಲ. ಅದು ಶಿವರಾಮ್ ಪೇಟೆಯಲ್ಲಿ ಮಾಡ್ತಾರೆ ಟೆಸ್ಟ್, ಅದಷ್ಟು ಗೊತ್ತು ನನಗೆ. ಒಂದ್ಸಲಿ ಸಿಟಿಗೆ ಹೋದಾಗ ಅದನ್ನು ತೊಗೊಂಡೋಗಿ, ಇದು ಪ್ಯೂರ್ ಡೈಮಂಡ್ ಸ್ಟೋನ್ಸ 12 ಇದೆ ಗೈಸ್, ಎಲ್ಲ ಜೋಪಾನವಾಗಿ ಎತ್ತಿಟ್ಟಿದ್ದೀನಿ. ತೋರಿಸ್ತೀನಿ ಅವ್ರಿಗೆ. ಇದು ಪ್ಯೂರ್ ಅಂತ ಅನಿಸಿದ್ರೆ ಅದಕ್ಕೆ ಅದನ್ನೇ ಕೊಟ್ಬಿಟ್ಟು ಒಂದು ಇಯರಿಂಗೇ ಮಾಡಿಸ್ಕೊಬೋದು.
ಏನು ಹೇಳಿ ಅಲ್ವಾ? ಸೊ ಯಾವುದನ್ನಾದರೂ ಅಷ್ಟು ಈಸಿಯಾಗಿ ಕಳ್ಕೊಳ್ಳೇಬಾರ್ದು. ಯಾಕಂದರೆ ಅದಕ್ಕೆ ನಮ್ಮದೇ ಆದಂಥ ಒಂದಿಷ್ಟು ಸ್ಟ್ರಗಲ್ಸ್ ಇರುತ್ತೆ, ನಮ್ಮದೇ ಆದಂಥ ಪರಿಶ್ರಮ ಬಂಡವಾಳ ಹಾಕಿರ್ತೀವಿ, ನಮ್ಮದೇ ಆದಂಥ ಸೆಂಟಿಮೆಂಟ್ ಇರುತ್ತೆ, ನಮ್ಮದೇ ಆದಂಥ ಅಟ್ಯಾಚ್ಮೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ಯಾವುದನ್ನಾದ್ರೂ ಅಷ್ಟು ಈಸಿಯಾಗಿ ಕಳ್ಕೊಳ್ಳಲ್ಲ. ನೀವು ಕೂಡ ಯಾವುದನ್ನಾದ್ರೂ ಅಷ್ಟು ಈಸಿಯಾಗಿ ಕಳ್ಕೊಬೇಡಿ. ನೋಡೋಣ. ಅವ್ರು ಅಂದರು, ಮೇಡಮ್ ಅದೇನು 100 ರೂಪಾಯಿ ತೊಗೋತಾರೆ ಆ ಥರದ್ದು ವೈಟ್ ಸ್ಟೋನು, ಇದೇನು ಒಂದು 200-250 ರೂಪಾಯಿ ತೊಗೋಬೋದು, ಬೇಕಿದ್ರೆ ನಮಗೆ ಕೊಟ್ಬಿಡಿ ಅಂತಲೂ ಕೇಳಿದ್ರು. ಬಟ್ ನಾನು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಆಯಿತು ಪರವಾಗಿಲ್ಲ ಕೊಡಿ, ನಾನು ಹೋಲೆಗೆ ಸ್ಟೋನ್ಸ್ ಬಿದ್ದೋಗಿದೆ ಅದಕ್ಕೆ ಹಾಕಿಸ್ಕೊತೀನಿ ಅಂತ ಹೇಳಿ ತೊಗೊಂಬಂದಿದ್ದೀನಿ. ನೋಡೋಣ, ಅಂಗಡಿಗೆಲ್ಲರೂ ಹೋದಾಗ, ಸಿಟಿಗೆ ಹೋದಾಗ ಮರೀದೇನೆ ತೊಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಬರ್ತೀನಿ. ಇದಿಷ್ಟು ಆಯಿತು, ಇದಿಷ್ಟು ತೋರಿಸಿದ್ದೀನಿ. ಮಳೆ ಬರ್ತಾಯಿದೆ, ಬಟ್ಟೆಗಳು ಎತ್ಕೋಬೇಕು. ಸ್ಟೇ ಟ್ಯೂನ್, ವ್ಲಾಗಿಂಗ್ಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ. ಹಬ್ಬದ ಅಡುಗೆ ಅಂತ ಏನೂ ಮಾಡಲಿಲ್ಲ ಸ್ಪೆಷಲಾಗಿ. ಅನ್ನ, ಸಾಂಬಾರು, ಪಲ್ಯ ನಾನೊಬ್ಬಳೇ, ಯಾಕಂದರೆ ಸತೀಶ್ ಬರೋದು ತುಂಬ ಸಂಜೆ ಆಗುತ್ತೆ. ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬಾಯ್ ಬಾಯ್, ಲವ್ ಯು, ಟೇಕ್